ಹಾಲಿನೊಳಗೆ ತುಪ್ಪ ಆದ ಕಣ್ಣಿಗೆ ಕಾಣ್ತದೇನು? ಕ್ರಿಯೆಗಳ ಮುಖೇನವಾಗಿ ತುಪ್ಪವನ್ನ ತೆಗಿಬೇಕು. ದೇಹದೊಳಗ ಆತ್ಮವನ್ನ ಆರಿಗೂ ಕಾಣದಂತೆ ಬೆರೆಸಿದೆ. ನಿನ್ನ ದೇಹದೊಳಗ ಜೀವಾತ್ಮ ಕಾಣ್ತದೇನು? ಯಾರಿಗೂ ಕಾಣದಂತೆ ಬೆರೆಸಿದೆ ಭಗವಂತ. ಇಂತಹ ಸೃಷ್ಟಿಯ ಮಂಡಲದೊಳಗ ಅನೇಕ ಮನುಕುಲಕ್ಕೆ ಜ್ಞಾನದ ದೀಪವಾಗಿ, ಜ್ಞಾನದ ಜ್ಯೋತಿಯಾಗಿ, ಧರ್ಮದ ನೀತಿಯನ್ನ ತಿಳಿಸುವುದಕ್ಕಾಗಿ ಮಹಾತ್ಮರು ಅವತಾರವನ್ನ ಎತ್ತಿ ಬರ್ತಾರ. ಎಲ್ಲಾ ಮನುಷ್ಯರಿಗೆ ಒಂದು ತಲೆ. ಎಲ್ಲರಿಗೂ ಒಂದೊಂದು ತಲೆ ಐತಿಲ್ರಿ? ಭಗವಂತ ಹಂಗ ಕಳಿಸ್ಯಾನ ಬಸವಣ್ಣಪ್ಪ. ಎಲ್ಲಾ ಮನುಷ್ಯರಿಗೆ ಒಂದು ತಲೆ, ಆ ತಲೆಯೊಳಗ ಒಂದು ಕಲೆ. ಹಂಗ ಕಳಿಸಿಲ್ಲವ. ಆ ತಲೆಯೊಳಗ ಒಂದು ಕಲೆ. ಅರಿತು ಬದುಕಿದರೆ ನಿನಗೆ ಜೀವನದೊಳಗ ಒಳ್ಳೆ ಬೆಲೆ. ತಿಳಿದು ಬದುಕಿದರೆ ನಿನ್ನ ಜೀವನದೊಳಗ ಒಳ್ಳೆ ಬೆಲೆ. ಅರಿತು ಬದುಕದೆ ಹೋದರೆ, ತಿಳಿದು ಬದುಕದೆ ಹೋದರೆ ನಿನ್ನ ಜೀವನ ನಿನ್ನ ಕೈಯಾರೆ ಕೊಲೆ ಅಂತಾರ ಮಹಾತ್ಮರು. ಎಲ್ಲರಿಗೂ ತಲೆ ಅದ. ತಲೆಯೊಳಗ ಒಂದು ಕಲೆ ಅದ. ಪವಿತ್ರವಾದ ಏನಾದ್ರೂ ಒಂದು ಕಲೆಯನ್ನ ಕೊಟ್ಟು ಕಳಿಸ್ಯಾನ ಭಗವಂತ. ಹಂಗ ಕಳಿಸಿಲ್ಲ. ಆ ಕಲೆಯನ್ನ ತಿಳಿದು ಬದುಕಿದಿ ಅಂದ್ರ ಭಗವಂತ ನನಗೆ ಕೊಟ್ಟಿರೋದು. ಈಗ ನಮಗೆ ಹೇಳೋ ಕಲೆ ಅದನಂತ ನನಗೆ ಗೌರವ ಅದ. ಇವರಿಗೆ ಹಾಡೋ ಕಲೆ ಅದಂತ ಇವರಿಗೆ ಗೌರವ ಅದ. ಇವರಿಗೆ ಬಾರಿಸೋ ಕಲೆ ಅದಂತ ಇವರಿಗೆ ಗೌರವ ಅದ. ಹೀಗೆ ನೀವೆಲ್ಲರೂ ಚಂದಾಗಿ ಕುಂತ್ಕೊಂಡು ಕೇಳೋದ್ರ ಜೊತೆಗೆ ನಿಮ್ಮದೇ ಆದ ಪ್ರವೃತ್ತಿಯ ಕಲೆ ಅದ. ಒಬ್ಬ ತಾಯಿಗೆ 8 ಚಂದ ಬಟ್ಟಿ ಒಲೆಯೋ ಕಲೆ ಅದ, ರೊಟ್ಟಿ ಮಾಡೋ ಕಲೆ ಅದ. ಯಾವ ಕೃಷಿಕನ ಹೆಂಡತಿಗೆ ರೈತನ ಹೊಲದೊಳಗೆ ದುಡಿಯೋ ಕಲೆ ಅದ, ರೈತನಿಗೆ ಗಳೆ ಹೊಡೆಯೋ ಕಲೆ ಅದ. ವಿದ್ಯಾವಂತನಿಗೆ ವಿದ್ಯೆಯನ್ನು ಸಂಪಾದಿಸಿಕೊಂಡು ಬದುಕಿನೊಳಗೆ ಹೇಗೆ ಬದುಕಬೇಕು ಅನ್ನೋದೊಂದು ಕಲೆ ಅದ. ಅದನ್ನ ತಿಳ್ಕೊಳ್ಳಬೇಕು, ಅದನ್ನ ಅರಿತುಕೊಳ್ಳಬೇಕು. ಅದನ್ನ ತಿಳಿದುಕೊಂಡು ಅದನ್ನ ಅರಿತುಕೊಂಡು ಬದುಕಿದೀವಿ ಅಂತಂದ್ರ ನಮ್ಮ ಜೀವನಕ್ಕೆ ಬೆಲೆ ಇರ್ತದೆ. ನಮ್ಮ ಜೀವನಕ್ಕೆ ಬೆಲೆ ಇರ್ತದೆ. ಇಷ್ಟೆಲ್ಲ ಕಲೆಗಳು ಇದ್ರೂ ಕೂಡ ಅದನ್ನ ತಿಳ್ಕೊಳ್ಳಲಿಲ್ಲ ಅಂತಂದ್ರ, ಅದನ್ನೆಲ್ಲ ತಿಳ್ಕೊಳ್ಳಲಿಲ್ಲ ಅಂತಂದ್ರ ನಿಮ್ಮ ಜೀವನ ನಿಮ್ಮ ಕೈಯಾರೆ ಹಾಳು ಮಾಡಿಕೊಳ್ತೀರಿ. ಇನ್ನೊಬ್ರು ಹಾಳು ಮಾಡಂಗಿಲ್ಲ. ಅಂತೀವಿ ನಮ್ಮ ಹುಡುಗನಿಂದ ಕೆಟ್ಟಿತಿ, ಅವರಿಂದೋಗಿ ಕೆಟ್ಟಿದ, ಅವ್ರ ಮಾತು ಕೇಳಿ ಕೆಟ್ಟಿದ್ದ. ಯಾಕ? ನಿನ್ನೊಳಗೆ ಇಲ್ಲ ಏನು ಕಲೆ? ಅದನ್ನ ನೀ ತಿಳ್ಕೊಂಡಿಲ್ಲ, ಅದನ್ನ ಅರ್ಥ ಮಾಡ್ಕೊಂಡಿಲ್ಲ. ಹಾಗಾಗಿ ನಿನ್ನ ಬದುಕು ಹಾಳಾಗಕತ್ತದ. ಪವಿತ್ರವಾಗಿರುವಂತ ಎಲ್ಲರ ಹೃದಯದೊಳಗ ಎಲ್ಲರ ತಲೆಯೊಳಗ ಕಲೆಗಳದಾವ. ಅದನ್ನ ಅರಿತು ಬದುಕಬೇಕಾಗ್ಯದ. ಹೀಗೆ ಜ್ಞಾನ ಮಾರ್ಗ ಇಂಥವೆಲ್ಲ ತಿಳಿತದ. ನಾವೆಲ್ಲ ಆಡಂಬರದ ಜಗತ್ತಿನೊಳಗೆ ಬದುಕಾಕತ್ತೀವಿ ಶರಣ ಬಂಧುಗಳೇ. ಮಂದಿ ಬದುಕಿದಂಗ ಬದುಕೋದೆಲ್ಲ ಮಹಾತ್ಮರ ಬದುಕು ವಿಪರ್ಯಾಸ ಅದ. ಮಹಾತ್ಮರ ಜೀವನ ಬಹಳ ವಿಪರ್ಯಾಸ ಅದ. ಮಂಡೆ ಬೋಳಿಸಿ ತುಂಡು ಬಟ್ಟೆಯ ನುಟ್ಟರೆ. ಯವ್ವ ಸಮಿತಿಯವ್ರು ಇವತ್ತಿನ ಒಂದು ಯಾಕೆ ಹಾಸ್ಲಿಲ್ಲೋ? ಇರ್ಲಿ ಬಿಡ್ರಿ. ಮುತ್ಯಾರಿ ಕುಂತರ ಸರಿ ಅಂದ್ರ ಸಾಕು. 3 ದಿನ ಸರಿತಾರ ಅವ್ರು. 3 ದಿನ. ಇನ್ನೊಂದು ಆಸರೆ ಕಡೆ ಜಾಗ ಅದ ನಿಮ್ ಬಗಲಾಗ. ಆ ಕಡೆ ಏನ್ ಕುಲ್ಲ ಅದ ನೋಡಿ, ನೀವು ಅಡ್ಡಾಡ್ತಿರಲ್ಲ. ಇನ್ನೋ ಒಂದು ಆಸರೆ ಬೇಕಾರೆ. ಮಂಡೆ ಬೋಳಿಸಿ ತುಂಡು ಬಟ್ಟೆಯ ನುಟ್ಟರೆ ನಿನ್ನ ಸರ್ವಜ್ಞನೆಂದ್ಯಾರು ಕರೆಯುವುದಿಲ್ಲ. ಬಿಲ್ಲು ಹಿಡಿದು ಎಲ್ಲರನ್ನ ಎದರಿಸಿದಾಕ್ಷಣೊಡನೆ ನಿನ್ನ ಅರ್ಜುನ ಅಂತ ಯಾರು ಭಿನ್ನಯಿಸುವುದಿಲ್ಲ. ತರುಣಿಯರ ಮಧ್ಯೆ ಕೊಳಲ ನಿಡಿದು ನಿಂತರೆ ನಿನ್ನ ಶ್ರೀಕೃಷ್ಣನೆಂದ್ಯಾರು ಭಿನ್ನಯಿಸುವುದಿಲ್ಲ. ತಾಡವಾಲೆ ಹಿಡಿದು ನಾಡೆಲ್ಲ ಸುತ್ತಿದೊಡೆ ನಿನ್ನ ಅಲ್ಲಮ ಪ್ರಭುದೇವ ಅಂತ ಯಾರು ಕರೆಯುವುದಿಲ್ಲ. ದೊಡ್ಡವರ ಹೆಸರು ಬಳಸಿದಾಕ್ಷಣ ಯಾವ ದಡ್ಡನು ಅಡ್ಡ ಬೀಳುವುದಿಲ್ಲ. ನಿನ್ನ ಶೀಲ್ವತೆಗೆ ನೀನು ಕಾರಣೀಕರ್ತನಾದರೆ
ಒಂದೇ ಒಂದು ಸಾಲಿನೊಳಗೆ ಬದುಕಿನ ಅರ್ಥ ಬರಿತಾನೆ. ನಿನ್ನ ಶೀಲ್ವತೆಗೆ ನೀನು ಕಾರಣೀಕರ್ತನಾದರೆ ಸರ್ವರು ಶರಗೊಡ್ಡಿ ಶರಣೆನ್ನುವರಯ್ಯ. ಎಂತ ಮಾತಲ್ಲ. ಆಡಂಬರದ ಬದುಕಿನೊಳಗೆ ನಾವು ಬದುಕಾಕ್ ಹೋಗ್ತೀವಿ. ಸರ್ವಜ್ಞ ಅನ್ನುವ ರೂಪದೊಳಗ ಆಕಾರದೊಳಗೆ ಸರ್ವಜ್ಞ ಆದ್ರ ನಿನ್ನೊಳಗ ಇರುವಂತಹ ಜ್ಞಾನ ತಿಳ್ಕೊಳ್ಳಲಿಲ್ಲ ಅಂತಂದ್ರ ಆಡಂಬರದ ಬದುಕಿನೊಳಗ ನಿನಗೆ ಬೆಲೆ ಇಲ್ಲಪ್ಪ. ಎಷ್ಟು ಚಂದ ಹೇಳ್ತಾ ನೋಡು. ಮಂಡೆ ಬೋಳಿಸಿ ತಲೆ ಬೋಳಿಸಿಕೊಂಡು ತುಂಡು ಬಟ್ಟೆಯನ್ನುಟ್ಟುಕೊಂಡು ಕೈಯೊಳಗೆ ಸರ್ವಜ್ಞನಂತೇಳಿ ಹಿಡ್ಕೊಂಡು ನಿಂತರೆ ನಮ್ಮನ್ನ ಸಮಾಜ ಒಪ್ಪುತ್ತದೇನು? ನಿನ್ನೊಳಗೆ ಇರುವಂತ ಭಗವಂತ ಹೇಳಿನಲ್ಲ, ಎಲ್ಲಾ ಮನುಷ್ಯರಿಗೆ ಒಂದು ತಲೆ ಕೊಟ್ಟಾನಂತ ಹೇಳಿನಲ್ಲ, ತಲೆಯೊಳಗೆ ಒಂದು ಕಲೆ ಕೊಟ್ಟಾನಂತ ಹೇಳಿನಲ್ಲ. ಆ ಕಲೆಯನ್ನ ನೀ ತಿಳ್ಕೊಂಡಿದ್ದಿ ಅಂದ್ರ, ಭಗವಂತ ಕೊಟ್ಟಿರುವ ಕಲೆಯನ್ನ, ಭಗವಂತ ಕೊಟ್ಟಿರುವ ಜ್ಞಾನದ ತಿಳುವಳಿಕೆಯನ್ನ ನೀ ತಿಳ್ಕೊಂಡಿದ್ದಿ ಅಂದ್ರ ನಿನ್ನ ಬದುಕು ಸಾರ್ಥಕ ಆಗುತ್ತದೆ. ಸುಮ್ಮ ಆಡಂಬರದ ಬದುಕು ಬೇಕಾಗಿಲ್ಲ. ನಾ ಕೃಷ್ಣ ಅದೀನಂತೇಳಿ ತರುಣಿಯರ ಮಧ್ಯೆ ಕೊಳಲು ನಡ್ಕೊಂಡ್ರೆ ನಿನಗೆ ಕೃಷ್ಣನ್ನಂಗಿಲ್ಲ. ತಾಡವಾಲೆ ಹಿಡಿದು ನಾಡೆಲ್ಲ ಸುತ್ತಿದೊಡೆ ಅಲ್ಲಮಾ ಪ್ರಭುದೇವ ಅಂತ ಕರಿಯಂಗಿಲ್ಲ. ಸುಮ್ಮನೆ ದೊಡ್ಡವ್ರ ಹೆಸರು ಬೆಳೆಸ್ಕೊಂತ ಹೊಂಟಿ ಅಂದ್ರೆ ನಿನಗೆ ಯಾರು ಕೂಡ ಬೆಲೆ ಕೊಡಂಗಿಲ್ಲ. ನಿನಗೆ ಬೆಲೆ ಬರಬೇಕು ಅಂದ್ರ, ನಿನ್ನ ಜೀವನದೊಳಗೆ ಗೌರವ ಬರಬೇಕು ಅಂದ್ರ ನಿನ್ನ ಶೀಲ್ವತೆಗೆ ನೀನು ಕಾರಣೀಕರ್ತನಾದರೆ ಸರ್ವರು ಶರಗೊಡ್ಡಿ ಶರಣೆನ್ನುವರಯ್ಯ. ನನ್ನೊಳಗೆ ಇರುವಂತ ಕ್ರಿಯಾ ವಿಧಿ ವಿಧಾನಗಳಿಗೆ ನಾನು ಕಾರಣೀಕರ್ತನಾದ್ರ ಆಚಾರ ವಿಚಾರ ಸದ್ಗುಣ ಸದ್ಭಾವನೆ ಒಳ್ಳೆ ನಡೆ ನುಡಿ ತಿಳುವಳಿಕೆ ಜ್ಞಾನ ಇವು ಎಲ್ಲವನ್ನ ನಾ ಕರಗತನಾಗಿ ತಿಳ್ಕೊಂಡ ಸಮಾಜದೊಳಗೆ ಬದುಕಾಕತ್ತಿದ್ನಿ ಅಂತಂದ್ರ ನೀ ಎಲ್ಲೇ ಇರು, ಸುಡುಗಾಡಿಯೊಳಗ ಇದ್ರು ಕೂಡ ಸಾವಿರಾರು ಜನ ಬೆನ್ನ ಹತ್ತಿ ನಿನ್ನ ಹತ್ರ ಬರ್ತಾರೋ. ನಿನ್ನೊಳಗ ಜ್ಞಾನದ ನಿಧಿಯನ್ನ ಸಂಪಾದನೆ ಮಾಡಿಕೋ. ಯಾತರ ಕಟಿಪೀಟಿ ಒಂದಿನ ಹೋಗುದು ಲಟ್ಟಿಪೀಟಿ, ಒಂದಿನ ಹೋಗುದು ಲಟ್ಟಿಪೀಟಿ. ಸಂಸಾರ ಮಾಡ್ತೀರಿ ಒಳ್ಳೆ ಜಟ್ಟಪೀಟಿ, ಸಂಸಾರ ಮಾಡ್ತೀರಿ ಹೌದು ಒಳ್ಳೆ ಜಟ್ಟಪೀಟಿ. ಭಕ್ತಿ ಮಾಡುವುದು ಅದು ತಿಟ್ಟು ಮೀಟಿ, ಯಾತರ ಕಟ್ಟಿಪೀಟಿ ಒಂದಿನ ಹೋಗುದು ಲಟ್ಟಿಪೀಟಿ. ಯಾತರ ಕಟ್ಟಿಪೀಟಿ ಒಂದಿನ ಹೋಗುದು ಲಟ್ಟಿಪೀಟಿ. ಸಂಸಾರ ಮಾಡ್ತೀರಿ ಒಳ್ಳೆ ಜಟ್ಟಪೀಟಿ, ಸಂಸಾರ ಮಾಡ್ತೀರಿ ಒಳ್ಳೆ ಜಟ್ಟಪೀಟಿ. ಭಕ್ತಿ ಮಾಡುವುದು ಅದು ತಿಟ್ಟು ಮೀಟಿ, ಭಕ್ತಿ ಮಾಡುವುದು ಅದು ತಿಟ್ಟು ಮೀಟಿ. ಯಾತರ ಕಟ್ಟಿಪೀಟಿ ಒಂದಿನ ಹೋಗೋದು ಲಟ್ಟಿಪೀಟಿ. ಬರುತ್ತಲೇನು ತಂದಿ ನೀನು, ಇರುತ್ತಲೇ ಎಲ್ಲ ನಂದೆಯಂದಿ. ಬರುತ್ತಲೇನು ತಂದೇನೇ ಇರುತ್ತಲೇ ಎಲ್ಲ ನನ್ನದೆಂದಿ. ದ್ರವ್ಯ ಬಾಳ ಗಳಸೆ ನಿಂದಿ, ದ್ರವ್ಯ ಬಾಳ ಗಳಸೆ ನಿಂದಿ. ನನ್ನ ಸರಿಸಮ ಯಾರಿಲ್ಲೆಂದಿ, ನನ್ನ ಸರಿಸಮ ಯಾರಿಲ್ಲಂದಿ. ಗಳಿಗೆಗೆ ದ್ರವ್ಯ ಕಳೆದೈತೆಂದಿ, ಗಳಿಗೆಗೆ ದ್ರವ್ಯ ಗಳಿಗೆಗೆ ದ್ರವ್ಯ
ಕಳೆದೈತಂದಿ ಬಳಲಿ ಬಳಲಿ ಅಳು ಮಾರಿಗೆ ಬಂದಿ ಯಾತರ ಕಟ್ಟಿಪೀಟಿ ಒಂದಿನ ಹೋಗುದು ಲಟ್ಟಿಪೀಟಿ ಒಂದಿನ ಹೋಗುದು ಲಟ್ಟಿಪೀಟಿ ದೊಡ್ಡ ಮನೆಯ ಕಟ್ಟಿ ಮನೆಯಾಗ ಮಡದಿಯ ತಂದಿಟ್ಟಿ ಆ ದೊಡ್ಡ ಮನೆಯ ಕಟ್ಟಿ ಮನೆ ಒಳಗ ಮಡದಿನ ತಂದಿಟ್ಟಿ ಮಡದಿಗೆ ಮೋಹದ ಮಗ ಹುಟ್ಟಿ ಮಡದಿಗೆ ಮೋಹದ ಮಗ ಹುಟ್ಟಿ ಅವನ ಮ್ಯಾಲಿನಿ ಭ್ರಮೆ ಇಟ್ಟಿ ನೀನು ಅವನ ಮ್ಯಾಲಿನಿ ಭ್ರಮೆ ಇಟ್ಟಿ ಅಲ್ಲದ ಮಾತಿಗೆ ಅಲ್ಲದ ಮಾತಿಗೆ ನೀ ಕಿವಿ ಕೊಟ್ಟಿ ಅಲ್ಲದ ಮಾತಿಗೆ ನೀ ಕಿವಿ ಕೊಟ್ಟಿ ಎಲ್ಲ ಬಿಟ್ಟು ಯಮ ಬಾಧೆಗೆ ಹೊರಟಿ ಎಲ್ಲ ಬಿಟ್ಟು ಯಮ ಬಾಧೆಗೆ ಹೊರಟಿ ಯಾತರ ಕಟ್ಟಿಪೀಟಿ ಒಂದಿನ ಹೋಗುದು ಲಟ್ಟಿಪೀಟಿ ಒಂದಿನ ಹೋಗುದು ಲಟ್ಟಿಪೀಟಿ ಪೂರ್ವ ಜನ್ಮದಲ್ಲಿ ನೀನು ಮಾಡಿದ ಕರ್ಮ ಏನು ಬಲ್ಲೆ ಪೂರ್ವ ಜನ್ಮದಲ್ಲಿ ನೀನು ಮಾಡಿದ ಮರ್ಮ ಏನು ಬಲ್ಲೆ ನಿರ್ಮಲಾಗೊನಿ ಇಲ್ಲಿ ನಿರ್ಮಲಾಗೊನಿ ಇಲ್ಲಿ ಹಿಂದಿನ ಕರ್ಮವ ತೊಳಿಬಲ್ಲಿ ಹಿಂದಿನ ಕರ್ಮವ ತೊಳಿಬಲ್ಲಿ ಧರ್ಮದ ಗುಣಗಳು ನಿನ್ನಲ್ಲಿ ಇದ್ದರೆ ಆ ಧರ್ಮದ ಗುಣಗಳು ನಿನ್ನಲ್ಲಿ ಇದ್ದರೆ ಧರ್ಮದ ಗುಣಗಳು ನಿನ್ನಲ್ಲಿ ಇದ್ದರೆ ನಿರ್ಮಲಾಗೋನಿ ಮಾಂತನ ಬಲ್ಲಿ ನಿರ್ಮಲಾಗೋ ಶ್ರೀ ಮಾಂತನ ಬಲ್ಲಿ ಯಾತರ ಕಟಿಪೀಟಿ ಯಾತರ ಕಟಿಪೀಟಿ ಒಂದಿನ ಹೋಗುದು ಲಟ್ಟಿಪೀಟಿ ಒಂದಿನ ಹೋಗುದು ಲಟ್ಟಿಪೀಟಿ ಸಂಸಾರ ಮಾಡ್ತೀರಿ ಒಳ್ಳೆ ಜಟಪೀಟಿ ಸಂಸಾರ ಮಾಡ್ತೀರಿ ಒಳ್ಳೆ ಜಟಪೀಟಿ ಭಕ್ತಿ ಮಾಡುವುದು ಅದು ತಿಟ್ಟು ಮೀಟಿ ಭಕ್ತಿ ಮಾಡುವುದು ಅದು ತಿಟ್ಟು ಮೀಟಿ ಯಾತರ ಕಟಿಪೀಟಿ ಒಂದಿನ ಹೋಗುದು ಲಟ್ಟಿಪೀಟಿ ಒಂದಿನ ಹೋಗುದು ಲಟ್ಟಿಪೀಟಿ ಒಂದಿನ ಹೋಗುದು ಲಟ್ಟಿಪೀಟಿ ಶಿವಸಾಂಬ ಜೈ ನಮ ಪಾರ್ವತೇಶ್ವರ ಹರ ಮಹದೇವ. ಯವ ಊರಿನ ಹಿರೇಮಠದ ಜಂಗಮಾ ಮೂರ್ತಿಗಳಾಗಿರುವಂತ ಕಲ್ಲಯ್ಯ ಸ್ವಾಮಿ ಹಿರೇಮಠ ಅವರು
ಈ ಸಾಹಿತ್ಯವನ್ನು ಮನಪೂರ್ವಕವಾಗಿ ಕೇಳಿ ಮತ್ತು ಅಷ್ಟೇ ಅಲ್ಲೇ ಲಾಸ್ಟಿಗೆ ಹೇಳ್ತೀವಿ ಅವ್ರ ಮನೆಯಾಗ ಉಂಡು ಬಂದೀವಿ ಇವತ್ತು. ಮುಂಜಾನೆ ಉಪಹಾರ ನಮ್ಮ ಬೊಮ್ಮೈ ಮುತ್ಯನ ಮನೆಯಾಗ ಆಗ್ಯದ, ಮತ್ತು ಮಧ್ಯಾಹ್ನದ ಪ್ರಸಾದ ರಾತ್ರಿ ಪ್ರಸಾದ ನಮ್ಮ ಜಂಗಮಾಮೂರ್ತಿಗಳಾಗಿರುವಂಥ ಹಿರೇಮಠದವರ ಮನೆತನದೊಳಗಾಗ್ಯದ. ಹಾಗಾಗಿ ಮನ್ಯಾಗೂ ದಕ್ಷಿಣ ಕೊಟ್ಟ ಕಳಿಸ್ಯಾರ, ಹಂಗ ಕಳಿಸಿಲ್ಲ. ಮತ್ತು ಈ ಕಲೆಯನ್ನು ಕೇಳಿ ಮತ್ತೆ 101 ರೂಪಾಯಿ 101 ರೂಪಾಯಿ ಎಲ್ಲರಿಗೂ ಕೂಡ ಈ ಭಕ್ತಿಯ ಕಾಣಿಕೆಯನ್ನಾಗಿ ಕೊಟ್ಟಾರ. ಕಾಣಿಕೆಯನ್ನು ಕೊಟ್ಟಿರ್ತಕ್ಕಂಥ ಮಹಾಮಹಿಮರ ಮನೆಗೆ ಸದ್ಗುರುವಿನ ಆಶೀರ್ವಾದ ಸದಾಕಾಲ ಇರಲಿ ಅಂತೇಳಿ ಹಾರೈಸಿ, ಹಾಗಾಗಿ ಅಲ್ಲೇನು ನಾಲಿರ್ತಕ್ಕಂಥ ಹುಡ್ರು ಸ್ವಲ್ಪ ಸುಮ್ ಕುಂದರಿಪ್ಪ. ಬಹಿರಂಗದೊಳಗೆ ಹೆಂಗೆ ಬದುಕಾಕತ್ತೀವಿ, ಅಂತರಂಗದೊಳಗನು ಕೂಡ ಪರಿಶುದ್ಧರಾಗಬೇಕು. ಅಂತರಂಗದೊಳಗ ನೀ ಪರಿಶುದ್ಧ ಆದಿ ಅಂದ್ರ ಸರ್ವರು ಕೂಡ ನಿನಗೆ ಶರಗೊಡ್ಡಿ ಬೇಡಿಕೊಳ್ತಾರ. ಬಹಳ ಚಂದ. ಬಹಿರಂಗದ ಬದುಕಿನೊಳಗೆ ನಾವೆಲ್ಲ ಚಂದ ಇದ್ದಂಗ ಅಂತರಂಗದೊಳಗನ ಇರಬೇಕು. ಗಿಡದ ಮ್ಯಾಲೆ ಒಂದು ಕಾಗಿ ಕುಂತಿತ್ತಂತೆವ್ವ, ಗಿಡದ ಮ್ಯಾಲೆ ಒಂದು ಕಾಗಿ ಕುಂತಿತ್ತಂತ. ಕಾಹ ಅಂತ ಒಂದು ಸಲ ಒದಿರಿತಿ. ಅದರ ಧ್ವನಿ ಹೆಂಗಿತ್ತು? ಕಾಗಿ ಧ್ವನಿ ಹೆಂಗಿತ್ತು? ಕರ್ಕಶವಾಗಿತ್ತು, ಹೌದಲ್ಲ? ಹಂಗ ಆ ಧ್ವನಿ ಕರ್ಕಶವಾಗಿತ್ತಲ್ಲ, ಹಿಂಗ ಒಂದು ಸಲ ತನ್ನ ಮೈ ನೋಡ್ಕೊಂತದ ಕಾಗಿ. ಕಾಗಿ ಹೆಂಗಿರ್ತದ? ಕರಗೈತಿಲ್ಲ ನನ್ನಂಗ. ಹಂಗ ಕಾಗಿ ಕರ್ಗ ಇತ್ತು. ಅದು ಗಿಡದ ಮೇಲೆ ಕುಂತ್ಕೊಂಡು ವ್ಯಥೆ ಪಡಾಕತ್ತಿ. ಏ ಭಗವಂತ, ನನಗೆಂತ ಮೋಸ ಮಾಡಿಯಪ್ಪ, ನನಗೆಂತ ಮೋಸ ಮಾಡಿ. ಅಲ್ಲ, ನಾನು ಧ್ವನಿಯರ ಚಲೋ ಕೊಟ್ಟೆ, ಧ್ವನಿಯರ ಚಲೋ ಕೊಡ್ಲಿಲ್ಲ. ನನಗೆ ಬಣ್ಣಾರ ಚಲೋ ಕೊಟ್ಟೆ, ಬಣ್ಣಾರ ಚಲೋ ಕೊಡ್ಲಿಲ್ಲ. ಕಪ್ಪಾದ ಬಣ್ಣ ಕೊಟ್ಟಿ, ಕರ್ಕಶವಾದ ಧ್ವನಿ ಇಟ್ಟಿ, ಭಗವಂತ ನನಗೆ ಮೋಸ ಮಾಡ್ಯಾನ ಅಂತ ಕಾಗಿ ಗಿಡದ ಮೇಲೆ ಕುಂತ್ಕೊಂಡು ವ್ಯಥೆ ಪಡಾಕತ್ತದ. ಸ್ವಲ್ಪ ಚಂದ ಕೇಳ್ರಿ, ಗಮನ ಇಟ್ಟು ಕೇಳ್ರಿ. ಯವ್ವ, ಕಾಗಿ ವ್ಯಥೆ ಪಡಾಕತ್ಯದ. ಹಿಂಗ ವ್ಯಥೆ ಪಡೋದ್ರೊಳಗಾಗಿ ಕಾಗಿ ಕಣ್ಣಿಗೆ ಹಂಸ ಪಕ್ಷಿ ಬಿತ್ರಿ. ಹಂಸ ಪಕ್ಷಿ ಇಷ್ಟು ಶುಭ್ರವಾದ ಬಿಳಿ ಬಣ್ಣ ಇತ್ತಲ್ಲ, ಮೈಮ್ಯಾಲೆ ಒಂದು ಕಪ್ಪು ಕಲೆ ಇದ್ದಿಲ್ಲ, ಒಂದು ಕಪ್ಪು ಕಲೆ ಇದ್ದಿಲ್ಲ. ಹಾಲು ನೀರನ್ನ ಬೆರೆಸಿ ಇಟ್ರ ಹಾಲನ್ನ ಮಾತ್ರ ಸ್ವೀಕಾರ ಮಾಡಿ ನೀರನ್ನ ಬೇರ್ಪಡಿಸುವಂತ ಹಂಸ ಪಕ್ಷಿ ಯಾವ ಕಾಗಿಯ ಕಣ್ಣಿಗೆ ಬಿತ್ತು. ಕಾಗಿಯ ಕಣ್ಣಿಗೆ ಬಿದ್ದ ತಕ್ಷಣ, ಏ ಭಗವಂತ, ನನಕಿನ ಸುಂದರವಾಗಿರುವಂತ ಬಿಳಿಯ ಬಣ್ಣವನ್ನ ಹಂಸ ಪಕ್ಷಿಗೆ ಕೊಟ್ಟಿ ಅಂದ ಬಳಿಕ ನನಕಿನ ಬಹಳ ಸುಖವಾಗಿರ್ಬೇಕದು ಹಂಸ ಪಕ್ಷಿ. ಕೇಳೋಣ, ಭಗವಂತ ಇಷ್ಟು ಬಿಳಿ ಬಣ್ಣವನ್ನ ಕೊಟ್ಟ, ಹಾಲಿನೊಳಗೆ ನೀರು ಬೆರೆಸಿಟ್ರ ನೀರನ್ನ ಉಳಿಸಿ ಹಾಲನ್ನ ಸ್ವೀಕಾರ ಮಾಡುವಂತ ಶಕ್ತಿ ಕೊಟ್ಟಾನ. ಮತ್ತು ನನಕಿನ ಬಹಳ ಚಂದ ಸುಖವಾಗಿರ್ಬೇಕಿದು ಅಂತೇಳಿ ಗಿಡದ ಮ್ಯಾಲೆ ಕುಂತ ಕಾಗಿ ಆರ್ಕೋಂತ ಹಂಸ ಪಕ್ಷಿ ಬಳಿ ಬಂತು. ಏ ಹಂಸ ಪಕ್ಷಿ, ಭಗವಂತ ನಿನಗೆ ಬಿಳಿ ಬಣ್ಣ ಕೊಟ್ಟಾನ, ಹಾಲು ನೀರು ಬೆರೆಸಿದ್ರ ಹಾಲು ಕುಡದ ನೀರು ಉಳಿಸುವಂತ ಶಕ್ತಿ ನಿನ್ನೊಳಗೆ ಕೊಟ್ಟಾನ. ನೀನರ ಸುಖವಾಗಿ ಅದಿಯೇನು, ನೀನರ ಸುಖವಾಗಿ ಅದಿಯೇನು ಅಂದ ತಕ್ಷಣ ಆ ಹಂಸ ಪಕ್ಷಿ ಅಂತಂತ, ಭಗವಂತ ನನಗೂ ಮೋಸ ಮಾಡ್ಯಾನ, ಭಗವಂತ ನನಗೂ ಮೋಸ ಮಾಡ್ಯಾನ. ಏನು ಮೋಸ ಮಾಡ್ಯಾನ ಗೊತ್ತೇನು? ಇಲ್ಲಿ ಬಗಲೊಳಗ ರೈತನ ತ್ವಾಟದ, ಇಲ್ಲಿ ನಮ್ ಡಾಕ್ಟರ್ ತ್ವಾಟದ. ಡಾಕ್ಟರ್ ತ್ವಾಟದೊಳಗ ಹಣ್ಣು ಹಂಪಲ ಹಾಕ್ಯಾರ. ಹೋಗಿ ಹಣ್ಣು ತಿನ್ನಬೇಕು, ಹೊಳೆದಂಡಿಗೆ ಹೋಗಿ ನೀರು ಕುಡದ ಹಣ್ಣು ತಿನ್ನಬೇಕು ಅಂತೇಳಿ ಆ ತ್ವಾಟದ ಬಳಿ ಹೋಗಿ ಹಣ್ಣಿನ ಗಿಡದ ಮೇಲೆ ಕುಂತ್ಕೊಂಡ ಹಣ್ಣು ತಿನ್ನಬೇಕು ಅನ್ನುವುದರೊಳಗಾಗಿ ನನ್ನ ಬಿಳಿಯ ಬಣ್ಣ ರೈತನ ಕಣ್ಣಿಗೆ ಕುಕ್ಕಿದ ತಕ್ಷಣ ರೈತ ಕವಣೆಯಿಂದ ಒಡೆದು ಓಡಿಸಿದ. ಹಣ್ಣು ಕಣ್ಣಿಗೆ ಕಾಣ್ತದ, ತಿನ್ನುವ ಯೋಗ ನನಗಿಲ್ಲ. ಗಿಡದೊಳಗ ಕುಂತದ ಗಿಳಿ ಅಲ್ಲೇ ಅಡ್ಡಾಡ್ತಾನ, ಅವನ ಕಣ್ಣಿಗೆ ಬೀಳಲಾರದಂಗ
ಗಿಡದೊಳಗ ಕುಂತಿರುವಂತ ಗಿಳಿ ಹಣ್ಣು ತಿಂತದ, ಅಂತ ಬಣ್ಣ ನನಗ ಕೊಟ್ಟಿಲ್ಲ ಭಗವಂತ, ನನಗೂ ಮೋಸ ಮಾಡ್ಯಾನ ಅಂತ ಕಾಗಿ ಮುಂದ ಹಂಸ ಪಕ್ಷಿ ಹೇಳ್ತಿ. ಹಾಗಾತ್ರ ನೀನು ಸುಖವಾಗಿಲ್ಲ. ನೋಡೋಣ, ಯಾವ ಗಿಳಿರಾಯಿಗರ ಭಗವಂತ ಹಣ್ಣು ಹಂಪಲ ತಿನ್ನಾಕ ವನ್ನವನ್ನೇ ಕೊಟ್ಟಾನ, ಮತ್ತ ಹಸಿರು ಬಣ್ಣ ಕೊಟ್ಟಾನ, ಕೆಂಪು ಕುಕ್ಕು ಕೊಟ್ಟಾನ, ಮತ್ತ ಇದರ ಸುಖವಾಗಿರ್ಬೇಕಲ್ಲ ಅಂತೇಳಿ ಹಾರಾಡ್ಕೋಂತ ಗಿಳಿ ಬಲಿ ಬಂತ ಕಾಗಿ. ಹೋ ಗಿಳಿರಾಯ, ಹೋ ಗಿಳಿರಾಯ, ಇಷ್ಟು ಚಂದ ನಿನಗ ಹಸಿರು ಬಣ್ಣ, ಕೆಂಪ ಕುಕ್ಕ, ತಿನ್ನಾಕ ಹಣ್ಣು ಹಂಪಲ ಇದನ್ನೆಲ್ಲವನ್ನ ಇಟ್ಟಾನಲ್ಲ, ನೀನರ ಸುಖವಾಗಿ ಅದಿ ಏನು? ಇರ್ಲಿ ಅವ್ವ ಇರ್ಲಿ, ಮಕ್ಕಳ ನಿಂದ ಹೇಳವ. ನೀನರ ಸುಖವಾಗಿ ಅದಿ ಏನು ಅಂದ ತಕ್ಷಣ ಆ ಗಿಳಿ ಅಂತೂ ಭಗವಂತ ನನಗೂ ಮೋಸ ಮಾಡ್ಯಾನ. ಗಿಳಿ ಅಂತದ ಬಸವಣ್ಣಪ್ಪ, ನನಗೂ ಮೋಸ ಮಾಡ್ಯಾದ. ಏನು ಮೋಸ ಮಾಡ್ಯಾನ ಗೊತ್ತೇನು? ನನ್ನ ತಿನ್ನಾಕ ಹಣ್ಣು ಹಂಪ ಇಟ್ಟ, ಹಸಿರು ಬಣ್ಣ ಕೊಟ್ಟ, ಕೆಂಪು ಕುಕ್ಕು ಕೊಟ್ಟ, ನನಕಿನವ ಸುಂದರವಾದ ಬಣ್ಣ ಗಿಳಿಗೆ ಕೊಟ್ಟಾನ. ಗಿಳಿಗೆ ಯಾವ ನವಿಲಿಗೆ ಕೊಟ್ಟಾನ. ನವಿಲಿಗೆ ನವಿಲು ಒಂದು ಸಲ ಗರಿ ಬಿಚ್ಚಿ ಕುಣಿದು ಬಿಟ್ರ ಇಡೀ ಜನರೇ ಆ ಬಣ್ಣಕ್ಕೆ ಬೆರಗಾಗಿ ರಾಷ್ಟ್ರೀಯ ಪಕ್ಷಿ ಅಂತ ಹೆಸರು ಇಟ್ಕೊಂಡದ. ಅದಕ್ಕ ನನಗ ಅಂತ ಬಣ್ಣ ಕೊಟ್ಟಿಲ್ಲ ಭಗವಂತ, ನನಗೂ ಮೋಸ ಮಾಡ್ಯಾನ ಅಂತಿದ ಗಿಳಿ. ಹಂಗಂದ್ರ ನೀನು ಸುಖವಾಗಿಲ್ಲ, ನೀನು ಸುಖವಾಗಿಲ್ಲ. ನೋಡೋಣ ಯಾವ ಗಿಳಿಯರ ಸುಖವಾಗಿ ಐತೇನು ಅಂತೇಳಿ ಹಾರಾಡ್ಕೋಂತ ಯಾವ ಕಾಗಿ ಎಲ್ಲಿಗೆ ಬರ್ತದ? ನವಿಲಿನ ಬಳಿ ಬರ್ತದ. ಓ ನವಿಲೆ, ಭಗವಂತ ನಿನಗೆ ಇಷ್ಟು ಸುಂದರವಾದ ಬಣ್ಣ ಕೊಟ್ಟಾನ, ಒಂದು ಸಲ ನೀ ಗರಿ ಬಿಚ್ಚಿ ಕುಣಿದು ಬಿಟ್ರ ಇಡೀ ಲೋಕವೇ ಕಂಗೊಳಿಸ್ತದ. ನಿನಗೆ ರಾಷ್ಟ್ರೀಯ ಪಕ್ಷಿ ಅಂತ ಹೆಸರಿಟ್ಟಾರ. ಇಷ್ಟು ತರತರದ ಬಣ್ಣವನ್ನ ಕೊಟ್ಟಾನ ಭಗವಂತ ನಿನಗ, ನೀನರ ಸುಖವಾಗಿ ಅದಿ ಏನ್? ನವಿಲ್ ಅಂತಂತ ಭಗವಂತ ನನಗೂ ಮೋಸ ಮಾಡ್ಯಾನ. ಭಗವಂತ ನನಗೂ ಮೋಸ ಮಾಡ್ಯಾನ. ನನಗೇನು ಮೋಸ ಮಾಡ್ಯಾನ ಗೊತ್ತೇನು? ನನ್ನ ಬಣ್ಣದ ತಕ್ಕ, ನನ್ನ ಕುಣಿತದ ತಕ್ಕ ಸುಂದರವಾಗಿರುವಂತ ಕಂಠ ಕೊಡಲಿಲ್ಲ, ಧ್ವನಿ ಕೊಡಲಿಲ್ಲ. ಅಂತ ಧ್ವನಿ ಯಾರಿಗೆ ಕೊಟ್ಟಾನ ಗೊತ್ತೇನು? ಭಗವಂತ ಕೋಗಿಲಿಗೆ ಕೊಟ್ಟಾನ. ಕೋಗಿಲಿಗೆ ಅದು ಒಂದು ಧ್ವನಿ ನನಗೆ ಕೊಟ್ಟಿದ್ರ ನನಗೆ ಸುಖ ಇರ್ತಿದ್ದೆ, ಅದಕ್ಕೆ ನನಗೂ ಮೋಸ ಮಾಡ್ಯಾನ ಭಗವಂತ ಅಂತೇಳಿ ಅಂತೂ. ಹಂಗಂದ್ರ ನೀನು ಸುಖವಾಗಿಲ್ಲ, ನೀನು ಸುಖವಾಗಿಲ್ಲ. ನೋಡೋಣ, ಯಾವ ಕೋಗಿಲೆಯನ್ನಾದ್ರೂ ಕೂಡ ಕೇಳೋಣ, ಭಗವಂತ ಕೊಟ್ಟಿರುವಂತ ನಿನಗಿಷ್ಟು ಸುಂದರವಾಗಿರುವಂತ ಧ್ವನಿ ಕೊಟ್ಟಾನಲ್ಲಂತ ಕಾಗಿ ಹಾರಾಡ್ಕೋಂತ ಕೋಗಿಲಿ ಬಳಿ ಬಂತು. ಹೇ ಕೋಗಿಲೆ, ನಿನಗೆ ಭಗವಂತ ಇಷ್ಟು ಸುಂದರವಾಗಿರುವಂತ ಕಂಠವನ್ನ ಕೊಟ್ಟಾನಲ್ಲ, ಒಂದು ಸಲ ನೀ ಕೂಗಿದ್ರ ಸಪ್ತ ಸ್ವರಗಳು ಒಂದಾಗುವ ಹಾಗೆ ಕೂಗುತ್ತೀಯ. ಏನು ಮಧುರವಾದ ಕೋಗಿಲೆಯ ಧ್ವನಿ ಅಂತಾದ. ಅಂತ ಸಪ್ತ ಸ್ವರಗಳನ್ನ ಒಂದು ಮಾಡುವಂತ ಶಕ್ತಿ ನಿನ್ನ ಧ್ವನಿಯೊಳಗ ಕೊಟ್ಟಾನ ಭಗವಂತ, ನೀನರ ಸುಖವಾಗಿ ಅದಿ ಏನೋ ಅಂತ ಯಾವ ಕಾಗಿ ಕೋಗಿಲೆಯನ್ನ ಕೇಳ್ತದ. ಇಟ್ಟು ಕೇಳಿದ ತಕ್ಷಣ ಆ ಕಾಗಿಗೆ ಕೋಗಿಲೆ ಹೇಳ್ತದ. ಏನ್ ಹೇಳ್ತಿ ಗೊತ್ತೇನು? ಭಗವಂತ ನನಗೆ ಎಂತ ಮೋಸ ಮಾಡ್ಯಾನನ್ನೋದು ನಿನಗೇನು ಗೊತ್ತದ? ಭಗವಂತ ನನಗೆಂತ ಮೋಸ ಮಾಡ್ಯಾನನ್ನೋದು ನಿನಗೇನು ಗೊತ್ತದ? ನನ್ನ ತಾಯಿ ನಿನ್ನ ಗೂಡಿನೊಳಗ ಮೊಟ್ಟೆಯನ್ನ ಇಟ್ಟು ಆರಿ ಹೋಗಿಬಿಟ್ಟಳು. ನನ್ನ ತಾಯಿ ನಿನ್ನ ಗೂಡಿನೊಳಗ ಮೊಟ್ಟೆಯನ್ನ ಇಟ್ಟು ಆರಿ ಹೋಗಿಬಿಟ್ಟಳು. ನನ್ನವೇ ಮೊಟ್ಟೆ ಅಂತ ನೀನು ಮರಿ ಎಬ್ಬಿಸಿದಿ. ಯಾವಾಗ ತಾಯಿಯ ಮಡಿಲಿನೊಳಗ ಕೂಗಬೇಕು ಅಂತೇಳಿ ಹಂಬಲದಿಂದ ಕೂಗಾಕತ್ತಿದೆ, ಯಾವಾಗ ನನ್ನ ಧ್ವನಿ ಬದಲಾವಣೆ ಆಯ್ತಲ್ಲ, ಗೂಡು ಬಿಟ್ಟು ಒದ್ದು ಹೊರಗಾಕಿದಿ. ಭಗವಂತ ನನ್ನ ತಾಯಿಯ ಮಡಿಲಿನೊಳಗ ಬೆಳೆಯುವಂತ ಯೋಗ ಕೊಟ್ಟಿಲ್ಲ ಅಂತ ಕೂಗಿ ಕೂಗಿ ಹೇಳಾಕತ್ತೀನೋ, ಭಗವಂತ ನನಗೂ ಮೋಸ ಮಾಡ್ಯಾನ ಅಂತಿದ ಕೋಗಿಲಿ. ಹಂಗಂದ್ರ ಜಗತ್ತಿನೊಳಗ ಯಾರೂ ಸುಖವಾಗಿಲ್ಲ, ಯಾರೂ ಸುಖವಾಗಿಲ್ಲ. ಒಂದಿಲ್ಲದ ಒಂದು ಭಗವಂತ ಏನೋ ನನಗೆ ಮೋಸ ಮಾಡ್ಯಾನ ಅಂತೇಳಿ ಹಿಂಗ ಅನ್ನೋದ್ರೊಳಗ ಗಿಡದ ಮೇಲೆ ಕುಂತ್ಕೊಂಡ ಹಂತಕ್ಕಾಗಿ ಭಗವಂತ ಯಾರನ್ನೂ ಸುಖವಾಗಿಟ್ಟಿಲ್ಲ ಅನ್ನೋದ್ರೊಳಗಾಗಿನ ಗಿಡದ ಮೇಲೆ ಕುಂತ್ಕೊಂಡು ಹಿಂಗ ಕುಂತ್ಕೊಂಡಿತ್ತಲ್ಲ. ಗಿಡದ ಬುಡಕ ಒಬ್ಬ ತಪಸ್ವಿ ಕುಂತಿದ್ದ, ಸಿದ್ಧಲಿಂಗ ಮಹಾರಾಜ ಅಂತಕ್ಕಂಥ ಮಹಾಯತಿ.
ಸಿದ್ಧಲಿಂಗ ಮಹಾರಾಜ ಅಂತಕ್ಕಂಥ ಮಹಾಯತಿ ಕುಂತ್ಕೊಂಡಿದ್ದ, ಇಲ್ಲೊಬ್ಬ ಮಹಾತ್ಮ ಕುಂತಾನ, ಒಬ್ಬ ಯೋಗಿ ಕುಂತಾನ, ಇತನರ ಕೇಳಿಬಿಟ್ರಾಯ್ತು. ಯವ್ವ ಉಗ್ಗಿ ತಯಾರಾಗಕತ್ತೈತ್ ಬಿಡು. ಇಲ್ಲೊಬ್ಬ ಯೋಗಿ ಕುಂತಾನ, ಇಲ್ಲೊಬ್ಬ ಮಹಾತ್ಮ ಕುಂತಾನ, ಕೇಳಿಬಿಟ್ರಾಯ್ತು. ನೋಡೋಣ ಜಗತ್ತಿನೊಳಗ ಯಾರ್ಯಾರ ಸುಖವಾಗಿ ಅದಾರ ಅಂತೇಳಿ ಈ ಮಹಾತ್ಮನನ್ನ ಕೇಳಿ ಬಿಡೋಣ ಅಂತೇಳಿ ಗಿಡದ ಮ್ಯಾಲಿರುವಂತ ಕಾಗಿ ಗಿಡದ ಬುಡಕ ತಪಸ್ಸು ಮಾಡುವಂತ ಸಿದ್ಧಲಿಂಗ ಮಹಾಯತಿ ಹತ್ರ ಶಿರವಾಗಿ ನಮಸ್ಕಾರ ಮಾಡಿ, ಯಪ್ಪ ಕೇಳ್ತದ ಕಾಗಿ, ಯಪ್ಪ ಈ ಜಗತ್ತಿನೊಳಗ ಯಾರ್ಯಾರ ಸುಖವಾಗಿ ಅದಾರ? ಭಗವಂತ ಎಲ್ಲರಿಗೂ ಮೋಸ ಮಾಡ್ಯಾನ, ಭಗವಂತ ಮೋಸ ಮಾಡ್ಯಾನಂತ ಹಂಸ ಪಕ್ಷಿ ಕೇಳದೆ ನನಗೆ ಮೋಸ ಮಾಡ್ಯಾನಂತು, ಗಿಳಿ ಕೇಳದೆ ಮೋಸ ಮಾಡ್ಯಾನಂತು, ಯಾವ ನವಿಲು ಕೇಳದೆ ಮೋಸ ಮಾಡ್ಯಾನ ಭಗವಂತ ಅಂತು, ಯಾವ ಕೋಗಿಲಿ ಕೇಳದೆ, ಹೀಗೆಲ್ಲ ಭಗವಂತ ಏನಾದ್ರೂ ಒಂದು ಕೊರಗೆ ಇಟ್ಟು ಕಳಿಸ್ಯಾನ. ಹಂಗ ಈ ಜಗತ್ತಿನೊಳಗ ಯಾರು ಸುಖವಾಗಿದಾರ ಹೇಳೋ ಮಹಾತ್ಮ ಅಂತ ಗಿಡದ ಮ್ಯಾಲಿರುವಂತ ಕಾಗಿ ಮಹಾತ್ಮನಾಗಿರುವಂತ ಸಿದ್ಧಲಿಂಗ ಮಹಾಯತಿಯನ್ನ ಕೇಳಾಕತ್ತಿ. ಇಷ್ಟನ್ನದ್ರಾಗ ಸಿದ್ಧಲಿಂಗ ಮಹಾಯತಿ ಕಣ್ಣು ತೆಗೆದು ನೋಡಿದ, ಕಾಗಿ ಕಣ್ಣು ಮುಂದೆ ಕುಂತದ. ಅವಾಗ ಸಿದ್ಧಲಿಂಗ ಮಹಾಯತಿ ಹೇಳ್ತಾನ, ಅಲ್ಲೋ ಹುಚ್ಚ, ಸುಮ್ಮ ಅವರು ಸುಖವಾಗಿದಾರ, ಇವರು ಸುಖವಾಗಿದಾರ, ಅವ್ರಿಗೆ ಭಗವಂತ ಸುಖ ಕೊಟ್ಟಾನ, ಇವರಿಗೆ ಸುಖ ಕೊಟ್ಟಾನಂತ ಇಡೀ ನಿನ್ನ ಬದುಕ್ಯಾಕ ಹಾಳು ಮಾಡ್ಕೊಂಡಿ? ಭಗವಂತ ನಿನ್ನೊಳಗ ಎಂತ ಶಕ್ತಿ ಕೊಟ್ಟಾನ ಗೊತ್ತೇನು? ಭಗವಂತ ನಿನ್ನೊಳಗ ಎಂತ ಶಕ್ತಿ ಕೊಟ್ಟಾನ ಗೊತ್ತೇನು? ನಿನ್ನೊಳಗಿರುವಂತ ಶಕ್ತಿಯನ್ನ ನೋಡಿ, ನಿನ್ನೊಳಗಿರುವಂತ ಗುಣ ನೋಡಿ, ಯಾರು ನಿನ್ನೊಳಗೆ ಇರುವಂತ ಗುಣವನ್ನ ನೋಡಿ ಬಸವಾದಿ ಶರಣರೇ ಹೊಗಳ್ಯಾರ. ಏನಂತ ಹೊಗಳ್ಯಾರ? ಕಾಗಿ ಒಂದಗಳ ಕಂಡಡೆ ಕೂಗಿ ಕರೆಯುವುದು ತನ್ನ ಕುಲವನ್ನೆಲ್ಲ. ಒಂದು ಅಗಳ ಅನ್ನ ಕಂಡ್ರ ಇಡೀ ನಿನ್ನ ಬಳಗವನ್ನೇ ಕರೆದುಕೊಂಡು ತಿನ್ನುವಂತ ಒಳ್ಳೆ ಗುಣ ನಿನ್ನೊಳಗ ಕೊಟ್ಟಾನ ಭಗವಂತ. ಮತ್ತು ಇಂಥ ಗುಣ ನಿನ್ನೊಳಗ ಇಟ್ಟುಕೊಂಡು ಸುಮ್ಮನೆ ಅವರು ಸುಖವಾಗಿ ಅದಾರ, ಇವರು ಸುಖವಾಗಿ ಅದಾರ ಅಂತ ನೀ ಯಾಕೆ ಇನ್ನೊಬ್ಬರ ಸುಖವನ್ನ ಹುಡುಕ್ಯಾಡಕ್ ಹೋಗಿ ನಿನ್ನಂತರಂಗದ ಸುಖದ ಅರಿವಿನ ಪರಿಜ್ಞಾನವನ್ನ ಮರೆತು ನಿನ್ನ ಜೀವನವನ್ನ ಯಾಕೆ ಹಾಳು ಮಾಡಿಕೊಂಡು ಕಾಗಿ ಅಂದಾಗ ಕಾಗಿಗಿ ಅಂತರಂಗದ ಅರಿವಿನ ಪರಿಜ್ಞಾನ ಆಯ್ತು. ಹೌದಲ್ಲ? ಭಗವಂತ ನನ್ನೊಳಗೆ ಇಂಥ ಒಳ್ಳೆ ಗುಣ ಕೊಟ್ಟಾನ, ಭಗವಂತ ನನ್ನೊಳಗೆ ಇಂಥ ಶಕ್ತಿ ಕೊಟ್ಟಾನ, ಇದನ್ನ ತಿಳ್ಕೊಳ್ಳಲಾರ್ದನ ಜೀವನ ಹಾಳು ಮಾಡ್ಕೊಂಡೆ ಅಂತ ವ್ಯಥೆ ಪಡಾಕತ್ಯಲ್ಲ. ಕೇಳೋ ಕಾಗಿ ಕತೆ ಆದ್ರ ನಡ್ಕೊಳ್ಳೋದು ನಮ್ಮ ಕತೆ. ಸುಮ್ಮನೆ ಅವರು ಶ್ರೀಮಂತ್ರದಾರ, ಅವರು ದೊಡ್ಡವ್ರದಾರ, ಅವರು ಚಲೋ ಅದಾರ, ನಮಕಿನ ಬಹಳ ಗಳಿಸ್ಯಾರ, ನಮಕಿನ ಬಹಳ ಕೋಟ್ಯಾಧಿಪತಿ ಅದಾರ, ಅವ್ರು ಬಹಳ ಸುಖವಾಗಿ ಅದಾರ ಅಂತ ಅವರ ಚಿಂತೆಯನ್ನ ಮಾಡಬೇಡ. ನಿನಗೇನು ಕೊಟ್ಟಾನ ಭಗವಂತ, ನಿನ್ನ ಬದುಕಿನೊಳಗ ಏನು ಕೊಟ್ಟಾನ ಭಗವಂತ, ಅದನ್ನ ಅರಿತುಕೊಂಡು ಕೊಟ್ಟಿದ್ದರೊಳಗನ ತೃಪ್ತಿಕರವಾದ ಜೀವನದ ಬದುಕನ್ನ ಸಾಗಿಸಿದ್ದೇ ಕರೆ. ಆದ್ರ ಜಗತ್ತಿನೊಳಗ ನಿನ್ನಷ್ಟು ಸುಖವಾಗಿರಾಕ ಯಾರಿಂದನೂ ಕೂಡ ಸಾಧ್ಯ ಇಲ್ಲ. ಇದೇ ನಿಜ ಸುಖ, ಇದೇ ನಿಜ ಸುಖ. ಯಾಕ್ ಮಾಡತಿದೀನಿ ಒಣ ಚಿಂತಿ ನಿನಗ ಬಡುಕೊಂಡಾದೋ ಮಾಯದ ಭ್ರಾಂತಿ. ಅದಕ್ಕ ಜೋತುಗೊಂಡು ನೀ ಕುಂತಿ ನಾಳೆ ಯಮ ಕೇಳಿದರ ಏನಂತಿ. ಯಾಕ್ ಮಾಡತಿದೀನಿ ಒಣ ಚಿಂತಿ, ಯಾಕ್ ಮಾಡತಿದೀನಿ ಒಣ ಚಿಂತಿ ನಿನಗ ಬಡುಕೊಂಡಾದೋ ಮಾಯದ ಭ್ರಾಂತಿ, ಬಡುಕೊಂಡಾದೋ ಮಾಯದ ಭ್ರಾಂತಿ. ಅದಕ್ಕ ಜೋತುಗೊಂಡು ನೀ ಕುಂತಿ ನಾಳೆ ಯಮ ಕೇಳಿದರ ಏನಂತಿ. ಯಾಕ್ ಮಾಡತಿದೀನಿ ಒಣ ಚಿಂತಿ, ಯಾಕ್ ಮಾಡತಿದೀನಿ ಒಣ ಚಿಂತಿ. ಮನೆಯ ಕಟ್ಟಿಸಿದಿ ನಾಳಿಗೆ ನಿನಗ ಹೋಗದು ಬಂತಲ್ಲೋ ನಾಳಿಗೆ.
ಮನೆಯ ಕಟ್ಟಿಸಿದಿ ನಾಳಿಗೆ ನಿನಗ ಹೋಗದು ಬಂತಲ್ಲೋ ನಾಳಿಗೆ ಗೊಂಗಡೀದು ಮಾಡ್ಯಾರ ಜೋಳಿಗೆ ಗೊಂಗಡೀದು ಮಾಡ್ಯಾರ ಜೋಳಿಗೆ ನಿನಗ ಇಟ್ಟು ಬಂದು ಉಣ್ತಾರೋ ಹೋಳಿಗೆ ಇಟ್ಟು ಬಂದು ಉಣ್ತಾರೋ ಹೋಳಿಗೆ ಯಾಕ್ ಮಾಡತಿದಿನಿ ಒಣ ಚಿಂತೆ ಯಾಕ್ ಮಾಡತಿದಿನಿ ಒಣ ಚಿಂತೆ ಸಂಕಷ್ಟ ಪಡುತ್ತಿದ್ದೀನಿ ಗಂಡರು ಮಕ್ಕಳು ಸಂಪತ್ತು ನೀ ಹುಟ್ಟಿದಾಗದು ಎಲ್ಲಿತ್ತು ಗಂಡರು ಮಕ್ಕಳು ಹೆಣ್ಮಗಳು ನಕ್ಲೇಸ್ ಬಗ್ಗೆ ಯಾರು ಗಮನ ಕೊಡ್ಲಿಲ್ಲ ಮುತ್ತೆ ಯಾರು ನಕ್ಲೇಸ್ ನೋಡ್ಲಿಲ್ಲ ಆ ಹೆಣ್ಮಗಳಿಗೆ ಸಿಟ್ಟು ಬಂತು ಅಲ್ಲ ತವ್ರ ಮನೆಗೆ ಹೋಗಿ ಇಷ್ಟು ದೊಡ್ಡ ನಕ್ಲೇಸ್ ಮಾಡ್ಕೊಂಡು ಬಂದೀನಿ ಒಂದರ ಅಂತೇಳಿ ನಾನು ಹಾಕೊಂಡು ಹೋಗಿನಿ ಒಂದು ಕುರ ಕೇಳಿಲ್ಲಲ್ಲ ಒಂದಕ್ಕೆ ಸಿಟ್ಟು ಬಂದು ಹೆಣ್ಮಗಳು ಮನೆ ಇತ್ತಲದಾಗ ಒಂದು ಬಣಿವಿತ್ತು ಬಣಿವಿಗೆ ಹೋಗಿದ್ದ ಕಡ್ಡಿ ಕೊರೆದು ಬಣಿವಿಗೆ ಬೆಂಕಿ ಹಚ್ಚಿತ್ರಿ ಹೆಣ್ಮಗಳು ಸಿಟ್ಟು ಬಂದು ಬಣಿವಿಗೆ ಬೆಂಕಿ ಎತ್ತಿ ಬಣಿವಿ ದಗ 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 ಉರಿಯಾಕತ್ತಿ ಬಣಿವಿ ಉರಿಯಾಕತ್ತೈತಿ ಅಂತೇಳಿ ಇಡೀ ಊರ್ ಮಂದಿ ನೀರ್ ಹಾಕಿ ಆರ್ಸಾಕತ್ಯಾರ ಆ ಬೆಳಕಿನ ಒಳಗ ಒಂದೀಟ ತಳ ತಳ ಅಂತ ಒಳ್ಯಾಕತ್ತಿ ಯಾವ ಹೆಣ್ಮಗಳು ಬಂದು ಅಲ್ಲ ಯಾಕ ಎಲ್ಲಿ ಮಾಡಿಸಿದ್ದೆ ಈ ನಕ್ಲೇಸು ಎಷ್ಟು ಚಂದ ಐತೆ ಅಲ್ಲ ಅಂದ್ಲಂತ ಮತ್ತ ನೀ ಮೊದಲ ಕೇಳಿದ್ರೆ ಈ ಬಣಿವಿಗೆ ಎಲ್ಲಿ ಬೆಂಕಿ ಹತ್ತಂತ ನೀ ಮೊದಲ ಇದನ್ನ ಕೇಳಿದ್ದೆ ಅಂದ್ರ ಈ ಬಣಿವಿಗೆ ಬೆಂಕಿ ಹತ್ತಿದ್ದಿಲ್ಲ ಅಂದ್ಲಾಕಿ ಹೇಳೋ ವಿಚಾರ ಏನಂದ್ರ ಮನಸ್ಸು ವಿಚಲಿತ ಆಗ್ತದ ನಿನ್ನ ಹೇಳಿದ್ನೆಲ್ಲ ಮನಸ್ಸು ಇಳಿಮುಖವಾಗಿ ಅರಿಯೋದು ನಿಮ್ಮದಲ್ಲ ಪ್ರತಿಯೊಬ್ಬರದು ಮನಸ್ಸು ಸಹಜ ಸ್ಥಿತಿ ಹಿಂಗ ಇಳಿಮುಖವಾಗಿ ಅರಿತಿರ್ತದಲ್ಲ ಅದನ್ನ ಮೇಲ್ಮುಖವಾಗಿ ನಿಲ್ಲಿಸ್ಬೇಕಂದ್ರ ಮನಸ್ಸನ್ನ ಅದಕ್ಕ ಹೇಳಿದರವರು ಮಹಾತ್ಮರಿಗೆ ಮಾನವರಿಗೆ ಇರೋ ವ್ಯತ್ಯಾಸ ಏನು ಸಿದ್ಧಲಿಂಗ ಮಹಾವ್ಯಕ್ತಿಗೆ ನಮಗಿರೋ ವ್ಯತ್ಯಾಸ ಏನು ಸಿದ್ಧಲಿಂಗ ಮಹಾರಾಜರು ಕೂಡ ತಾಯಿ ಗರ್ಭದೊಳಗೆ ಹುಟ್ಟ್ಯಾರ ತಾಯಿ ಹಾಲು ಕುಡ್ದಾರ ಇದ ಭೂಮಿ ಮೇಲೆ ಅಡ್ಡಾಡ್ಯಾರ ಇದ ಗಾಳಿ ಇದ ಬೆಳಕ ಇದ ಹಾರ ಇದ ಪ್ರಪಂಚ ಅವ್ರು ದೇವರಾದ್ರು ನಾವು ಮಾನವರಾದಿವಿ ಯಾಕೋ ಮುತ್ಯ ಅವ್ರು ದೇವರಾಗ್ಯಾರ ನಾವು ಮಾನವರಾಗಿವಿ ಮತ್ತ ಅವ್ರಿಗೆ ನಮಗೇನು ವ್ಯತ್ಯಾಸ ಬೇಕಲ್ಲ ಅವರಿಗೆ ನಮಗ ಏನು ವ್ಯತ್ಯಾಸ ಯಾರು ಮನಸ್ಸನ್ನ ಆಳ್ತಾರ ಅವರು ಮಹಾತ್ಮರಾಗುತ್ತಾರ ಮನಸ್ಸು ಆಳೋದಂದ್ರೆ ಅಷ್ಟು ಸರಳದಾಗದಲ್ಲ ಇಲ್ಲಿ ಕುಂತೀರಿ ಬಾಡಿ ಪ್ರೆಸೆಂಟ್ ಮೈಂಡ್ ಆಬ್ಸೆಂಟ್ ಆಯ್ತು ಮನೆ ಕಡೆ ಅಯ್ಯ ಕಿಲಿ ಹಾಕದ ಬುಟ್ಟ ಬಂದ್ಯ ಗಂಡ ಉಣ್ಣ ಇಲ್ಲ ಮಕ್ಕಳು ಉಣ್ಣ ಇಲ್ಲ ಹಿಂಗ ನಿಮ್ಮ ಮನಸ್ಸು ಇಲ್ಲಿ ಕುಂತದ ದೇಹ ಮಾತ್ರ ಇಲ್ಲಿ ಕುಂತದ ಮನಸ್ಸು ಎಲ್ಲೋ ಹೋಯ್ತು ಅಂತಂದ್ರ ಆ ಮನಸ್ಸು ಕಟ್ಟೋದು ಸಾಮಾನ್ಯವಾದ ಕೆಲಸ ಅಲ್ಲ ಸಿದ್ಧಲಿಂಗ ಮಹಾಯತಿ ಮಹಾತ್ಮರು ಶರಣರು ಮನಸ್ಸನ್ನ ಆಳ್ತಿದ್ರು ಅವರು ಮನಸ್ಸಿಗೆ ಆಜ್ಞೆ ಮಾಡ್ತಿದ್ರು ಒಂದು ಸಲ ಅದನ್ನ ಬೇಡ ಅಂದ್ರ ದೇಹ ಇರುವಲ್ಲಿಯ ತನಕ ದೇಹದೊಳಗೆ ಜೀವ ಇರುವಲ್ಲಿಯ ತನಕ ಅದನ್ನ ಬಗಸುತ್ತಿದ್ದಿಲ್ಲ ನಿರಾಭಾರಿಯಾಗುತ್ತಿದ್ರು ನನಗೆ ಏನೂ ಬೇಕಾಗಿಲ್ಲ ಅಂತೇಳಿ ನಿರಾಭಾರಿಯಾಗಿ ಮನಸ್ಸನ್ನ ಆಳಿದ್ರಲ್ಲ ಅವರು ಮಹಾತ್ಮರಾಗುತ್ತಾರ ನಾವು ನಮ್ಮನ್ನ ಮನಸ್ಸಾಳಾಕತ್ಯದ ಮನಸ್ಸಾಳಾಕತ್ಯದ ಕಣ್ಣು ಹೋದ ಕಡೆ ಮನಸ್ಸು ಹೋಯ್ತು ಅಯ್ಯೋ ಚಲೋ ಐತಿ ವಸ್ತು ಚಲೋ ಐತಿ ಹಂಗ ನಮ್ಮ ಮನಸ್ಸ ಇಲ್ಲಿ ಕುಂತ್ಕೊಂಡದ ಅವ್ರು ಬಂಗಾರ ತಗೊಂಡಾರ ಅವ್ರು ಬೆಳ್ಳಿ ತಗೊಂಡಾರ ಅವ್ರು ಹೊಲ ಇಡದಾರ ಅವ್ರ ಮನೆ ಕಟ್ಟ್ಯಾರ ಹಿಂಗ ಹೊಂಟದ ಸುಮ್ಮ ನಮ್ಮ ಮನಸ್ಸ ಯಮ ಕೇಳಿದ್ರೆ ಏನಂತಿ ನಾಳೆ ಮಂತ್ಯ ಏನಂತಿ ಯಮ ಕೇಳಿದ್ರ ಸುಮ್ಮ ಬಡ್ಕೊಂಡದ ಮಾಯಾದ ಭ್ರಾಂತಿ ಅದಕ್ಕ ಹೋಗೋದು ಬಂತಲ್ಲೋ ನಾಳೆ ಹೀಗೆ ಇರುವಂತ ಸ್ವಲ್ಪ ಮಹಾತ್ಮರಿಗೂ ಮಾನವರಿಗೂ ಇರೋ ವ್ಯತ್ಯಾಸ ಏನಂದ್ರ ಮನಸ್ಸು ಆಳೋದಂದ್ರ ಅಷ್ಟು ಸರಳವಾದ ದಗದಲ್ಲ ಮನಸ್ಸನ್ನ ಆಳಲಿಕ್ಕೆ ನಿಮ್ಮಿಂತವರಿಂದ ಸಾಧ್ಯ ಇಲ್ಲ ಮಹಾತ್ಮರಿಗೆ ಮಾತ್ರ ಸಾಧ್ಯ ಅದ ನಾವು ಮಾನವರಾಗ್ತೀವಿ ಹೆಣ್ಣ ಮಣ್ಣ ವನ್ನ ಭೂಮಿ ಬಂಗಾರ
ಸಿರಿ ಸಂಪತ್ತು ಐಶ್ವರ್ಯ ಇದು ಏನೆಲ್ಲ ಬಯಸ್ತೀವಲ್ಲ ನಾವು ಮಾನವರಾಗುತ್ತೀವಿ. ಇದನ್ನೇನೆಲ್ಲವನ್ನ ಬಯಸಲಾರದ ನಿರಾಭಾರಿಯಾಗಿ ಇರ್ತಾರಲ್ಲ ಅವರು ಮಹಾತ್ಮರಾಗುತ್ತಾರ. ಅಂತ ರೂಪದೊಳಗ ಮಹಾತ್ಮರ ರೂಪದೊಳಗ ಅಪಾರವಾಗಿರುವಂತ ದೀಕ್ಷೆಯನ್ನ ಪಡೆದುಕೊಂಡ ಶಂಕರಲಿಂಗ ಗುರುವಿನ ಅಪ್ಪಣೆಯ ಪ್ರಕಾರ ಸಿದ್ಧಲಿಂಗ ಮಹಾರಾಜ ಎಲ್ಲಿ ಲಚ್ಚಾಣದೊಳಗ ಮಠ ಕಟ್ಟಿದ. ಅನೇಕ ಶಿಷ್ಯ ಬಳಗ ಬರಾಕತ್ತಿ. ಅಂದಿಗನೂರಿನಿಂದ ಯಾವ ಸಿದ್ದರಾಯ ಅಂತಕ್ಕಂತ 16 ವರ್ಷ ಪ್ರಾಯ ಉಳ್ಳುವಂತ ಯೌವನ ಗುಣದೊಳಗನೆ ಸಿದ್ಧಲಿಂಗ ಮಹಾರಾಜನ ಹತ್ರ ಬರ್ತಾನ. ಯಪ್ಪ, ಈ ಭವ ಪ್ರಪಂಚದೊಳಗ ಬೀಳಲಾರದ ಹಾಗೆ ಈ ಕಾಯವನ್ನ ಪರಿಶುದ್ಧವಾಗಿ ಮಾಡಿ ಇದಕ್ಕ ಗುರುಪದೇಶದ ದೀಕ್ಷೆಯನ್ನ ಕೊಟ್ಟು ನಿನ್ನ ಸೇವಾ ಕಾರ್ಯದೊಳಗ ಭಾಗಿಯಾಗೋದಕ್ಕ ಅವಕಾಶ ಮಾಡಿ ಕೊಡಬೇಕು ಅಂತೇಳಿ 16 ವರ್ಷ ಪ್ರಾಯ ತುಂಬಿದ ಯೌವನ ಗುಣದೊಳಗನೆ ಗುರುವಿನನ್ನ ಹಂಬಲಿಸಿ ಬರ್ತಾನ. ಹಂದಿನೂರಿನ ಗ್ರಾಮದಿಂದ ಸಿದ್ದರಾಯ ಅಂತಕ್ಕಂತ ಭಕ್ತ ಬಂದ ತಕ್ಷಣ ನೋಡಿದ ಯಾರು ತೇಜೋಮೂರ್ತಿಯಾಗಿರುವಂತ ಸಿದ್ಧಲಿಂಗ ಮಹಾಯತಿ ನೋಡಿದ. ದಿವ್ಯ ದೃಷ್ಟಿ, ಜ್ಞಾನ ದೃಷ್ಟಿ, ತ್ರಿಕಾಲ ಜ್ಞಾನಿಯಾಗಿರುವಂತ ಸಿದ್ಧಲಿಂಗ ಮಹಾಯತಿ ನೋಡಿದ. ಅಂದಿಗನೂರ ಸಿದ್ದರಾಯನನ್ನ 16 ವರ್ಷ ಪ್ರಾಯ ಉಳ್ಳುವಂತ ಗುಣ ಉಳ್ಳುವಂತಹ ಆ ವ್ಯಕ್ತಿಯನ್ನ ನೋಡಿದ. ಓಹೋ, ಕಟ್ಟದ್ರ ಮೂರ್ತಿ ಆಗ್ತದ, ಕ್ರಿಯಾ ಕೊಟ್ರ ಒಳ್ಳೆ ಶಕ್ತಿ ಆಗ್ತದ, ಇದಕ್ಕೆ ಕ್ರಿಯೆಯನ್ನು ಕೊಡಬೇಕು, ಇದಕ್ಕೆ ಸಾಧನ ಹಚ್ಚಬೇಕು, ಸಾಧನ ಹಚ್ಚಿದಾಗ ಮಾತ್ರ ಇದು ಶಿಖರ ಹೇರ್ತದ ಅಂತ ಖಾತ್ರಿ ಆತ ಸಿದ್ಧಲಿಂಗ ಮಹಾಯತಿಗೆ. ಅವಾಗ ಖಾತ್ರಿಯ ಆದ ತಕ್ಷಣ ಯಾವ ಸಿದ್ದರಾಯನಿಗೆ ಅಪ್ಪಣೆ ಮಾಡ್ತಾರ. ಏನಂತ ಅಪ್ಪಣೆ ಮಾಡಿದ್ರ, ಏ ಸಿದ್ದರಾಯ, ಮಠದ ಕಾರ್ಯದೊಳಗ ನೀನು ಸೇವಾಭಾವಕನಾಗಿ ಆಕಳಗಳನ್ನ ಕಾಯ್ಬೇಕು, ದನ ಕರಗಳನ್ನ ಕಾಯ್ಬೇಕು, ದನ ಕರಗಳದೊಳಗಿನ ಸಗಣೆಯನ್ನ ತೆಗಿಬೇಕು, ನಿತ್ಯ ಹಾಲು ಐನಾದಿಗಳನ್ನ ಮಾಡುತ್ತ ಮಠದ ಸೇವೆಯೊಳಗ ನೀನು ಕಾಲವನ್ನ ಕಳಿಬೇಕು ಅಂತ ಆಜ್ಞೆ ಮಾಡ್ತಾರ ಸಿದ್ಧಲಿಂಗ ಮಾಯತಿ. ಆಗಲಿಯಪ್ಪ, ತನುವೇ ಗುರು ಸೇವೆಗಾಗಿ ಅರ್ಪಣ, ತನುವೇ ಗುರು ಸೇವೆಯನ್ನ ಮಾಡೋದಕ್ಕ ಅರ್ಪಣ ಆಗ್ಯದ. ಮನಸ್ಸೇ ತನುವಿಗೆ ತನುವನ್ನ ನೋಡ್ರಿ, ತನುವ ಕೊಟ್ಟು ಗುರುವಿನೊಲಿಸು, ಮನವ ಕೊಟ್ಟು ಲಿಂಗವನೊಲಿಸು, ಧನವ ಕೊಟ್ಟು ಜಂಗಮನನ್ನೊಲಿಸು ಅನ್ನುವ ಹಾಗೆ ತನು ಮನಧನದೊಂದಿಗೆ ಸೇವೆಯನ್ನ ಮಾಡಲಿಕ್ಕತ್ತಾನ ಹಂದಿಗನೂರ ಬಂದಿರುವಂತಹ ಸಿದ್ದರಾಯ. ಸೇವಾ ಆಕಳ ದನ ಕಾಯೋದಂದ್ರೆ, ಆಕಳ ಕಾಯೋದಂದ್ರೆ ದೇವಾನ ದೇವತೆಗಳ ಜನನ ಎಲ್ಲಾಗ್ಯದಂದ್ರ ಆಕಳ ಗರ್ಭದೊಳಗ ಆಗ್ಯದ. ದೇವಾನ ದೇವತೆಗಳ ಸನ್ನಿಧಾನದೊಳಗ ಸಿದ್ದರಾಯ ಆಕಳ ಕಾಯಕತ್ತಿದ. ಹಿಂಗ ಆಕಳವನ್ನ ಕಾಯುತ್ತಾ ಆಕಳ ನೋಡ್ರಿ, ಶಬ್ದಕ್ಕೆ ಬಹಳ ಅರ್ಥ ಅದ, ಸೋಮ ಕೇಳೋದಲ್ಲ. ಆಕಳ ಬರಬೇಕು, ಆಕಳ ಕಾದ ಮ್ಯಾಲೆ ಆಕಳ ಬರಬೇಕು. ಆಕಳವನ್ನ ಪಡೆಯೋದಕ್ಕಾಗಿ ಸಿದ್ಧಲಿಂಗ ಮಹಾಯತಿ ಹತ್ರ ಜ್ಞಾನದ ಬೆಳಕಿನೊಳಗ ಅಪಾರವಾಗಿ ಗುರುಧ್ಯಾನವನ್ನ ಮಾಡಕತ್ತಿದ. ಹೀಗೆ ಗುರುವಿಗೆ ತಕ್ಕ ಶಿಷ್ಯನಾಗಿ ಸಮಾಜದೊಳಗ ಸಿದ್ದರಾಯನಿಗೆ ಅಪಾರ ರೂಪದೊಳಗ ಮಠದ ಸೇವಾ ಕಾರ್ಯಭಾರವನ್ನ ಸಿದ್ಧಲಿಂಗ ಮಹಾಯತಿ ಅರ್ಪಣ ಮಾಡಕತ್ತಾನ. ಮಠದೊಳಗ ಸಾವಿರಾರು ಸದ್ಭಕ್ತರು ಬರಾಕತ್ತಿದ್ರು. ಗೌರ್ಕೆ ಗ್ರಾಮದೊಳಗ ಮಲ್ಲಿಕಾರ್ಜುನ ನೆಲೆಸ್ಯಾನ. ಹೀಗಾಗಿ ನಾಡಿನಾದ್ಯಂತ ಜನ ಮಲ್ಲಿನಾಥನ ದರ್ಶನಕ್ಕ ಹೆಂಗ ಬರಾಕತ್ತಿದ್ರು, ಹಂಗ ಭವ ಪ್ರಪಂಚದ ಸಮಸ್ಯೆಗಳನ್ನೊತ್ತುಕೊಂಡು ಯಾವ ಲಚ್ಚಾಣದ ಮಠಕ್ಕೆ ಬರಾಕತ್ಯಾರ ಸಿದ್ಧಲಿಂಗ ಮಹಾಯತಿ ಹತ್ರ. ಒಂದ ಎರಡ ನಮ್ಮಂತ ಭವಪ್ರಪಂಚಕರಿಗೆ ಅನೇಕ ಕಷ್ಟ ನಷ್ಟಗಳನ್ನ ತುಂಬಿಕೊಂಡು ಬದುಕುವಂತವರಿಗೆ ಸನ್ಮಾರ್ಗವನ್ನ ತೋರ್ಸಾಕತ್ತಿದ. ನಿನ್ನೆ ಹೇಳಿದೆ, ಗುರುವಿನ ಅಪ್ಪಣೆಯ ಪ್ರಕಾರ ಹುಟ್ಟಿ ಬಂದ ಮ್ಯಾಲೆ ನನ್ನ ಗುರುತು ಹಿಡಿತೀಯನೋ ಸಿದ್ಧಲಿಂಗ. ಶಂಕರಲಿಂಗ ಮಹಾರಾಜ ಯತಿ ಕೇಳ್ಯಾನ,
ನಾ ಹುಟ್ಟಿ ಬಂದ ಗುರುತನ್ನ ನೀ ಕಂಡ ಹಿಡಿತೀಯೇನೋ ಅಂತ ಕೇಳಿದ್ರ ಆ ಶಕ್ತಿ ನೀ ಕೊಟ್ರ ನಾ ಕಂಡು ಹಿಡಿಯಬಲ್ಲೆ. ಆ ಶಕ್ತಿ ನೀ ಕೊಟ್ರ ನಾ ಕಂಡ ಹಿಡಿಯಬಲ್ಲೆ ಅನ್ನುವ ಹಾಗೆ ಆ ಶಕ್ತಿಯ ಸ್ವರೂಪನಾಗಿರುವಂತ ಆಕಳವನ್ನ ಕಾಯಕತ್ತಿದ್ದ. ಆಕಳಲಿಂದ ಅಪಾರವಾಗಿರುವಂತ ಶಿವಣಿಗೆಯಿಂದ ಒಬ್ಬ ಸದ್ಭಕ್ತ ಪಂಡರಾಪುರಕ್ಕೆ ಹೋಗಿ ಆಕಳ ತೆಗೆದುಕೊಂಡು ಬಂದಿದ್ನವ್ವ. ಈ ಆಕಳ ಯಾವ ಸಿದ್ಧಲಿಂಗ ಮಾಯತಿಯ ಮಠದೊಳಗೆ ಇರಬೇಕು, ಈ ಆಕಳನ ಮಠಕ್ಕೆ ಕೊಡಿಸ್ಬೇಕು ಅಂತೇಳಿ ಆಕಳ ಕೊಡಿಸಿದ. ಆ ಆಕಳ ಮುಂದೆ ದೊಡ್ಡದಾದಂಗೆಲ್ಲ ಆಕಳ ಗರ್ಭ ಧರಿಸಿ ಓರಿಗೆ ಜನ್ಮ ಕೊಟ್ಟಿತ್ತು. ಲಚ್ಚಾಣ ಮಠದೊಳಗ ಯಾವ ಆಕಳ ಓರಿಗೆ ಜನ್ಮವನ್ನ ಕೊಟ್ಟಿತ್ತು, ಜನ್ಮವನ್ನ ಕೊಟ್ಟ ತದತಕ್ಷಣ ಯಾವ ಆಕಳ ಗರ್ಭದಿಂದ ನೆಲಕ್ಕೆ ಬಿದ್ದಿರುವಂತ ಓರಿಕರ ಎದ್ದು ನಿಂತವಲ್ತು, ಕಣ್ಣು ತೆರೆಯವಲ್ತು, ಮಿಸಿಗಾಡವಲ್ತು. ಯಾವ ಆಕಳವನ್ನ ಕಾಯಲಿಕ್ಕೆ ಹೋಗಿದ್ನಲ್ಲ ಯಾವ ಸಿದ್ಧರಾಯ ಓಡೋಡಿ ಸಿದ್ಧಲಿಂಗ ಮಹಾರಾಜರ ಹತ್ರ ಬರ್ತಾನ. ಮಹಾರಾಜರೇ, ಆಕಳ ಓರಿಗೆ ಜನ್ಮವನ್ನ ನೀಡ್ಯದ, ಆಕಳ ಓರಿಗೆ ಜನ್ಮವನ್ನ ನೀಡ್ಯದ. ಹಾಗಾಗಿ ಆ ಕರು ಎದ್ದು ನಿಲ್ಲಲಾಗ್ಯದ, ಹಾಲು ಕುಡಿಯಲಾಗ್ಯದ, ಹೀಗಾಗಿ ಕಣ್ಣು ತೆರೆಯಲಾಗ್ಯದ. ಬರ್ರಿ ತಾಸು 2 ತಾಸು ಅನೇಕ ತಾಸುಗಳಾದರೂ ಕೂಡ ಕರು ಮಾತ್ರ ದೇಹದಿಂದ ಜೀವ ಬಡ್ಕೊಳ್ತದ. ಎದ್ದು ಅಡ್ಡಾಡವಲ್ತು, ಹಾಲು ಕುಡಿಯವಲ್ತು, ಕಣ್ಣು ತೆರೆಯವಲ್ತು. ಅದನ್ನು ನೋಡು ಬರ್ರಿ ಅಂತೇಳಿ ಸಿದ್ಧಲಿಂಗ ಮಾಯತಿ ಹತ್ರ ಸಿದ್ಧರಾಯ ಬಂದು ಕೇಳಿದಾಗ ಬರ್ತಾನ. ಯಾರು? ಲಚ್ಚಾಣದೊಳಗಿರುವಂತ ಸಿದ್ಧಲಿಂಗ ಮಹಾರಾಜ ಬಂದ. ನೋಡಿದ ಆ ಆಕಳು ಆ ಓರಿಗೆ ಜನ್ಮವನ್ನ ನೀಡಿತ್ತಲ್ಲ ಅದನ್ನ ನೋಡಿದ. ಅಂತರ್ದೃಷ್ಟಿಯಿಂದ ನೋಡಿದ. ಓಹೋ ಅಂದಾತನೆ ಸಮೀಪಕ್ಕೆ ಓಡಿ ಬಂದು ಗುರುತಾ ಹೇಳ್ತಾನ, ಹೇ ಶಂಕರಲಿಂಗ ಮಹಾರಾಜ, ನನಗೂ ನೀನು ಮುಂದಿನ ಜನ್ಮದೊಳಗ ಹುಟ್ಟಿ ಬರ್ತೀನಿ ಅಂತೇಳಿ ಗುರುತ ಕೊಟ್ಟ ಹಾಗೆ ನೀನು ಲಚ್ಚಾಣದ ಮಠದೊಳಗ ಬಸವನಾಗಿ ಜನಿಸಿ ಓರಿಯ ಆಗಿ ಹುಟ್ಟಿ ಶಂಕರಲಿಂಗ ಅಂತಕ್ಕಂಥ ಗುರುತು ಏನಾದ್ರೂ ಇದ್ರ ಇದೇ ನೀನೇ ಶಂಕರಲಿಂಗ ಅಂತೇಳಿ ಆ ಓರಿಗೆ ಗುರುವಿನ ಜನ್ಮವನ್ನ ನೀಡ್ಯಾನ ಅಂತ ಕಂಡು ಹಿಡಿತಾನ ಸಿದ್ಧಲಿಂಗ ಮಹಾರಾಜ. ಈ ಆಕಳ ಗರ್ಭದಿಂದ ಕೊಟ್ಟಿರುವಂತ ಯಾವ ಓರಿಗೆ ಅವ ಅಂದ, ಸಿದ್ಧಲಿಂಗ ಇದು ಸಾಮಾನ್ಯನಲ್ಲ, ಈತ ಸಾಕ್ಷಾತ್ ಎನ್ನ ಗುರುವರ್ಯ ಶಂಕರಲಿಂಗ. ಏ ಶಂಕರಲಿಂಗ, ನೀನು ಹುಲ್ಲು ಮುಟ್ಟಬೇಡ, ಹಾಲನ್ನೇ ಕುಡಿ. ಹೇಳು, ಇನ್ನು ಮ್ಯಾಲೆ ನೀನು ಹುಲ್ಲು ಮುಟ್ಟಬೇಡ, ಈ ಲಚ್ಚಾಣದ ಮಠದೊಳಗ ಹಾಲನ್ನೇ ಕುಡಿ. ನೀನು ನನಗೆ ಸನ್ಮಾರ್ಗದ ಗುಣಗಳನ್ನ ತೋರಿಸುತ್ತಾ ನಿನ್ನ ಆಶೀರ್ವಾದದಿಂದ ಬಲದಿಂದ ನಾ ಮಾಡುವಂತ ಕಾರ್ಯಕ್ಕೆ ನಿನ್ನ ದರ್ಶನವನ್ನ ಪಡೆದುಕೊಂಡು ನನಗೆ ಯಶಸ್ಸು ಕೀರ್ತಿಯನ್ನು ದೊರಿಬೇಕು ಅಂದ್ರ ನಿನ್ನ ಅನುಗ್ರಹ ಆಗಬೇಕು. ಬಸವನ ರೂಪದೊಳಗ ಲಚ್ಚಾಣದ ಮಠದೊಳಗ ನೀನು ನಿಂತಿ ಅಂದ ಬಳಿಕ ನೀನು ಯಾರು ಅಲ್ಲ ಶಂಕರಲಿಂಗ. ಏಳು ಹಸುವಿನ ಹಾಲು ಕುಡಿ, ಇನ್ನೊಂದು ಹಸುವಿನ ಬಾಜು ನಿಲ್ಲಬೇಡ. ನೀನು ಶಂಕರಲಿಂಗ ಗುರುವಾಗಿ ನನಗೆ ಅನುಗ್ರಹವನ್ನ ತೋರು. ಹಾಲು ಕುಡಿ, ಹುಲ್ಲು ಮೇಯ್ಬೇಡ ಅಂತೇಳಿ ಹಿಂಗಂದು ಶಂಕರಲಿಂಗ ಅಂತೇಳಿ ಆ ಓರಿಯನ್ನ ಮುಟ್ಟಿ ನಮಸ್ಕಾರ ಮಾಡ್ತಾನ. ಯಾರು? ಸಿದ್ಧಲಿಂಗ ಮಾಯತಿ. ಯಾವ ಕರು ಮಲಗಿರುವಂತ ಕರು ಎದ್ದು ತಟ್ಟನೆ ತಾಯಿಯ ಹಾಲನ್ನ ಕುಡಿಯಲಿಕ್ಕತ್ಯದ ಲಚ್ಚಾಣದ ಮಠದೊಳಗ ಆ ಓರಿ ಹಾಲು ಕುಡಿಯಾಕತ್ತಿತ್ತು. ಹಾಲು ಕುಡಿಯುತ್ತ ದೊಡ್ಡದಾದ್ರ ಹುಲ್ಲು ತಿನ್ನಲಿಲ್ಲ. ನೋಡ್ರಿ, ಶಿವನಪ್ಪಣೆ ಪ್ರಕಾರ ಹುಲ್ಲು ತಿನ್ನಲಾರದ ಹಾಗೆ ಶಂಕರಲಿಂಗ ಮಹಾರಾಜ ಅದಕ್ಕ ಅಪಾರ ರೂಪ ಸಿದ್ಧಲಿಂಗ ದಿನನಿತ್ಯ ಪೂಜೆ ಪುನಸ್ಕಾರಗಳನ್ನ ಸಲ್ಲಿಸುತ್ತಾ ತನ್ನ ಕಾಯಕವನ್ನ ಮಾಡಾಕತ್ತಿದ, ಕೆಲಸ ಮಾಡಾಕತ್ತಿದ. ಹೀಗೆ ಮಾಡುತ್ತಿರುವಂತ ಲಚ್ಚಾಣದ ಮಠದ ಕೀರ್ತಿ ಗಗನದ ಎತ್ತರಕ್ಕೆ ಬೆರೆಯಾಕತ್ತಿ. ಆವಾಗ ಲಚ್ಚಾಣ ಸಿದ್ಧಲಿಂಗ ಅಂತಾನ, ಮಠದ ಜಾತ್ರಿ ಅಗ್ಗಿಯನ್ನ ಆಯ್ಬೇಕು, ತೇರನ್ನ ಎಳಿಬೇಕು, ತೇರು ಮಾಡಬೇಕು ಅಂತೇಳಿ ಮನಸ್ಸಿನ ಸಂಕಲ್ಪದಂತೆ ತೇರು ಮಾಡುವುದಕ್ಕಾಗಿ ಯಾವ ಸಂಕಲ್ಪ ಮಾಡ್ತಾನ, ಏ ಶಂಕರಲಿಂಗ ಅಗ್ಗಿ ಆಯ್ಬೇಕು, ಈ ಮಠದೊಳಗ ತೇರು ಎಳಿಬೇಕು ಅಂತ ತೇರನ್ನ ಮಾಡಬೇಕು ಅಂತೇಳಿ ಸಂಕಲ್ಪ ಮಾಡಿದ. ಸಂಕಲ್ಪ ಮಾಡುವುದರೊಳಗಾಗಿನೇ
ಸಾವಿರಾರು ಸದ್ಭಕ್ತರು ಗುರುವಿಗಾಗಿ ಕೊಡುವುದಕ್ಕ ಅನೇಕ ರೂಪದೊಳಗೆ ನಿಂತುಕೊಂಡಿರುವಂತಹ ಭಕ್ತರು ಇಷ್ಟು ಕೇಳೋದೇ ಅಷ್ಟೇ ತಡ. ಸಿದ್ಧಲಿಂಗ ಮಾಯತಿಗೆ ಕಟ್ಟಿಗೆಯನ್ನು ತರುವಂತಹ ಸದ್ಭಕ್ತರು ಕಟ್ಟಿಗೆಯನ್ನು ತರಾಕತ್ತಿದ್ರು. ಕಾಣಿಕೆಯನ್ನು ಕೊಡುವಂತಹ ಸದ್ಭಕ್ತರು ಕಾಣಿಕೆಯನ್ನು ಕೊಡಲಿಕ್ಕತ್ತಿದರು. ಹೀಗೆಲ್ಲ ಸಿದ್ಧಲಿಂಗನೇ ಕೈಯಾರೆ ತಯಾರು ಮಾಡಬೇಕು ತೇರು. ನಿನ್ನ ಕೈಯಾರನೆ ಈ ತೇರು ತಯಾರಾಗಬೇಕು ಅಂತೇಳಿ ಶಿವಣಿಗೆಯಿಂದ ಸದ್ಭಕ್ತರು 40 ಗಾಡಿ ಎತ್ತು ಬಂಡಿಯನ್ನು ಹೂಡಿಕೊಂಡು ಒಳ್ಳೆಯ ಮರಗಳನ್ನು ಕಡಿದುಕೊಂಡು 40 ಚಕ್ಕಡಿಯ ಗಾಡಿಯೊಳಗ ಆ ಕಟ್ಟಿಗೆಯ ಸಾಮಗ್ರಿಗಳನ್ನ ಯಾವ ಶಿವಣಿಗೆಯಿಂದ ಆವ ಬಂಡಿಯೊಳಗ ಏರಿಕೊಂಡು ಯಾವ ಸಿದ್ಧಲಿಂಗ ಮಹಾರಾಜರ ಧ್ಯಾನವನ್ನ ಮಾಡುತ್ತಾ ಎತ್ತು ಬಂಡಿಯನ್ನ ಕಟ್ಟಿಕೊಂಡು ಲಚ್ಚಾಣದ ಮಠಕ್ಕ ಕಟ್ಟಿಗೆಯನ್ನ ತರಾಕತ್ಯಾರ. ಇತ್ತ ಸದ್ಭಕ್ತರು ಲಚ್ಚಾಣದ ಮಠದೊಳಗ ಅಪಾರವಾಗಿರುವಂತ ಹಿರಿಯ ಜೀವಿಗಳು ಶಿವಾನುಭವದ ಅನುಭವದೊಂದಿಗೆ ಶಿವಚಿಂತನೆಯನ್ನ ಮಾಡಾಕತ್ಯಾರ. ಶಿವನಿಗೆಯಿಂದ 40 ಗಾಡಿ ಭಕ್ತರು ಕಟ್ಟಿಗೆಯನ್ನ ತರಾಕತ್ಯಾರ. ದಾರಿಯೊಳಗ ನೋಡ್ರಿ, ತ್ರಿಕಾಲ ಜ್ಞಾನಿ ಅಂತಾರ. ಗುರುವಿನನ್ನು ನಂಬಿ ಬಂದವರಿಗೆ ಗುರು ಯಾವುದೋ ರೂಪದೊಳಗೆ ಕಾಪಾಡುತ್ತಿರ್ತಾನ. 40 ಗಾಡಿಯನ್ನ ಕಟ್ಟಿಗೆಯನ್ನ ತರುವಂತ ಸಂದರ್ಭದೊಳಗ ಅಪಾರವಾಗಿರುವಂತಹ ಯಾವ ಎತ್ತು ಬಂಡಿಯನ್ನ ಕಟ್ಟಿಕೊಂಡಾರ. ಉಪ್ಪಾರ ಭೀಮಪ್ಪ ಅನ್ನುವಾತ ಬಂಡಿಯನ್ನ ಕಟ್ಟಿಕೊಂಡು ಹಳ್ಳವನ್ನ ದಾಟುವಂತ ಸಂದರ್ಭದೊಳಗ ಏನಾಯಿತು ಅಂದ್ರ ಬಂಡಿಯೊಳಗ ಕುಂದಿರುವಂತ ಸಂದರ್ಭದೊಳಗ ಯಾವ ಚಕ್ಕಡಿ, ನಿಮ್ ಕಡೆ ಬಂಡಿ ಅಂತಿರೋ ಗೊತ್ತಿಲ್ಲ, ಚಕ್ಕಡಿ, ಆ ಚಕ್ಕಡಿಯಿಂದ ಜಾರಿ ಕೆಳಗೆ ತಟ್ಟನೆ ಬೀಳ್ತಾನ. ಬಿದ್ದ ತಕ್ಷಣ ಯಾವಾಗ ಆ ಎತ್ತಿನ ಬಂಡಿ ಸಮೇತವಾಗಿ ಯಾವ ಉಪ್ಪಾರ ಭೀಮಪ್ಪನ ಮ್ಯಾಲೆ ಗಾಡಿ ಆಯಾಕತ್ತಿತ್ತು. ಲಚ್ಚಾಣದ ಮಠದೊಳಗೆ ಕುಂತಿರುವಂತ ಸಿದ್ಧಲಿಂಗ ಮಹಾರಾಜ ಹೇ ಶಂಕರಲಿಂಗ ಅಂತ ಕೈ ಎತ್ತಿದ್ನ ಅಂತೆ. ಮಠದೊಳಗ ಅನೇಕ ಶಿವಾನುಭವದೊಂದು ಕುಂತಿರುವಂತ ಸಂದರ್ಭದೊಳಗ ತನ್ನನ್ನೇ ತಾನು ಮರೆತು ಸಿದ್ಧಲಿಂಗ ಹೇ ಶಂಕರಲಿಂಗ ಕಾಪಾಡೋ ಅಂತ ಲಚ್ಚಾಣದ ಮಠದೊಳಗ ಕೈ ಎತ್ಯಾನ. ಆಗ ಯಾವ ಉಪ್ಪಾರ ಭೀಮಪ್ಪನ ದೇಹದ ಮ್ಯಾಲೆ ಬಂಡಿ ಹಾದು ಹೋದ್ರು ಕೂಡ ಉಪ್ಪಾರ ಭೀಮಪ್ಪನಿಗೆ ದೇಹದ ಮ್ಯಾಲೆ ಒಂದಿಷ್ಟು ಗಾಯಗಳಾಗಿಲ್ಲ. ಅದನ್ನ ಕಾಪಾಡಿದವನೇ ಸಿದ್ಧಲಿಂಗ ಮಹಾಯತಿ. ನೆನಿಬೇಕು ಸಿದ್ಧರಾಮರನ, ಹೌದು, ಕಾಯುವುದು ಗುರು ಚರಣ. ನೆನಿಬೇಕು ಸಿದ್ಧರಾಮರನ, ಕಾಯುವುದು ಗುರು ಚರಣ. ಆಗ ನೀನೇ ಸತ್ಯ ಶರಣ, ಆಗ ನೀನೇ ಸತ್ಯ ಶರಣ. ಮುಗುಳು ಖೋಡ ಮುಕ್ತಿ ತಾಣ, ನೋಡೋಣ ಬಾರೋ ಜಾಣ. ಮುರುಗೇಂದ್ರಪ್ಪನಂತ ಕರುಣ, ಆದರ ಇಲ್ಲ ಹೈರಾಣ. ಮುರುಗೇಂದ್ರಪ್ಪನಂತ ಕರುಣ, ಆದರ ಇಲ್ಲ ಹೈರಾಣ. ಮನ ಮುಟ್ಟಿ ಮಾಡೋ ಭಜನ, ಮನ ಮುಟ್ಟಿ ಮಾಡೋ ಭಜನ. ಒಲಿತಾನ ಸಿದ್ಧರಾಮ, ಮನ ಮುಟ್ಟಿ ಮಾಡೋ ಭಜನ. ಒಲಿತಾನ ಸಿದ್ಧರಾಮ, ಮುಕ್ತಿ ಮುಗುಳ ಕೋಡ ಕಿರಣ. ಮುರುಘರಾಜರ ಹಿಡಿ ಚರಣ, ಸುಳ್ಳೆ ಕಳೆದಾಡ ಕಾಲ ಹರಣ. ತೊಟ್ಟು ಬಂದಿದೆ ಮಾನವ ಜನ್ಮ, ಸುಳ್ಳೆ ಕಳೆದಾಡ ಕಾಲ ಹರಣ. ತೊಟ್ಟು ಬಂದಿದೆ ಮಾನವ ಜನ್ಮ, ಮನ ಮುಟ್ಟಿ ಮಾಡೋ ಭಜನ. ಹುಟ್ಟಿ ಬಂದಿ ಭೂಮಿ ಮ್ಯಾಲ, ಅರಿವಿಲ್ಲ ಏನು ನಿನಗ. ಹುಟ್ಟಿ ಬಂದಿ ಭೂಮಿ ಮ್ಯಾಗ, ಅರಿವಿಲ್ಲ ಏನು ನಿನಗ. ಗುರು ಸಿಕ್ಕನ ಮುತ್ತಿನಂಗ, ಗುರು ಸಿಕ್ಕನ ಮುತ್ತಿನಂಗ. ಸಿಗುದಿಲ್ಲ ಇಂಥ ಯೋಗ, ಸಿಗುದಿಲ್ಲ ಇಂಥ
ಯೋಗ ಮಾಡಬ್ಯಾಡ ಮರೆತು ಸೋಗ ಸಿಗುದಿಲ್ಲ ಇಂಥ ಯೋಗ ಮಾಡಬೇಡ ಮರೆತು ಸೋಗ ಹಣಿ ಬಾರೆಂದು ಕುಂತಿವಲಿಯಾಗ ದಿವಿ ತಾಟು ಸ್ವಾಟಿ ಸುಲಿವಂಗ ಹಣಿ ಬಾರೆಂದು ಕುಂತಿವಲಿಯಾಗ ದಿವಿ ತಾರು ಸ್ವಾಟಿ ಸುಲಿವಂಗ ಮನ ಮುಟ್ಟಿ ಮಾಡು ಭಜನ ಮನ ಮುಟ್ಟಿ ಮಾಡು ಭಜನ ಮಾಡ್ತಿದಿ ಕೆಟ್ಟ ಕರ್ಮ ಅಂತಿದಿ ಶ್ರೇಷ್ಠ ಧರ್ಮ ಮಾಡ್ತಿದಿ ಕೆಟ್ಟ ಕರ್ಮ ಅಂತಿದಿ ಶ್ರೇಷ್ಠ ಧರ್ಮ ಹೇಳಿದರ ಮಾಡ್ತಿವರ್ಮ ಹೇಳಿದರ ಮಾಡ್ತಿವರ್ಮ ಸುಲಿತಾನ ಯಮ ಚರ್ಮ ಸುಲಿತಾನ ಯಮ ಚರ್ಮ ಸ್ವಲ್ಪಿರಲಿ ನಿತ್ಯ ನೇಮ ಬ್ಯಾಡಪ್ಪ ಸ್ವರ್ಗ್ಯಾಡು ಜನ್ಮ ಬಿಟ್ಟಿಲ್ಲ ರಾವಣಗ ಹನುಮ ಬ್ಯಾಡಪ್ಪ ಸ್ವರ್ಗ್ಯಾಡು ಜನ್ಮ ಬಿಟ್ಟಿಲ್ಲ ರಾವಣಗ ಹನುಮ ಮನ ಮುಟ್ಟಿ ಮಾಡು ಭಜನ ಭಜನ ಭಕ್ತಿಲಿಂದ ಮಾಡಿ ಭಜನ ಹೊರ ನಸಿದ ಸಂತ ಶರಣ ಭಕ್ತಿಲಿಂದ ಮಾಡಿ ಭಜನ ಹೊರ ನಸಿದ ಸಂತ ಶರಣ ಗುರುಪಾದ ದಿಟ್ಟ ಗಮನ ಗುರುಪಾದ ದಿಟ್ಟ ಗಮನ ಪಂಡರ್ಪುರ ಮುಕ್ತಿ ಸ್ಥಾನ ಪಂಡರ್ಪುರ ಮುಕ್ತಿ ಸ್ಥಾನ ಅಂತರಾತ್ಮದೋಳು ಭಜನ ಹರಿತವಗ ಹಾನ ಶರಣ ಮರಿಬ್ಯಾಡ ಎಲ್ಲ ಲಿಂಗನ ಹರಿತವಗ ಹಾನ ಶರಣ ಮರಿಬ್ಯಾಡ ಎಲ್ಲ ಲಿಂಗನ ಮನ ಮುಟ್ಟಿ ಮಾಡು ಭಜನ ಮನ ಮುಟ್ಟಿ ಮಾಡು ಭಜನ ಬೇಕು ಸಿದ್ಧರಾಮರನ ಕಾಯುವುದು ಗುರು ಚರಣ ಆ ಬೇಕು ಸಿದ್ಧರಾಮರನ ಕಾಯುವುದು ಗುರು ಚರಣ ನೆನಿಬೇಕು ಸಿದ್ಧರಾಮರನ ಕಾಯುವುದು ಗುರು ಚರಣ ಆಗ ನೀನೆ ಸತ್ಯ ಶರಣ ಆಗ ನೀನೆ ಸತ್ಯ ಶರಣ ಮುಗುಳು ಕೂಡ ಮುಕ್ತಿ ತಾಣ ಮುಗುಳು ಕೂಡ ಮುಕ್ತಿ ತಾಣ ನೋಡೋಣ ಬಾರೋ ಜಾಣ ಮುರುಗೇಂದ್ರಪ್ಪನಂತ ಕರುಣ ಆಧಾರ ಇಲ್ಲ ಹೈರಾಣ ಮುರುಗೇಂದ್ರಪ್ಪನಂತ ಕರುಣ ಆಧಾರ ಇಲ್ಲ ಹೈರಾಣ ಮನ ಮುಟ್ಟಿ ಮಾಡೋ ಭಜನ ಮನ ಮುಟ್ಟಿ ಮಾಡೋ ಭಜನ ಒಲಿತಾನ ಸಿದ್ಧರಾಮ ಮುಕ್ತಿ ಮುಗುಳ ಕೋಡ ಕಿರಣ ಮುರುಘರಾಜರ ಹಿಡಿ ಚರಣ ಸುಳ್ಳು ಕಳಿಬ್ಯಾಡ ಕಾಲ ಹರಣ ತೊಟ್ಟು ಬಂದಿದೆ ಮಾನವ ಜನ್ಮ ಸುಳ್ಳು ಕಳಿಬ್ಯಾಡ ಕಾಲ ಹರಣ ತೊಟ್ಟು ಬಂದಿದೆ ಮಾನವ ಜನ್ಮ ಮನ ಮುಟ್ಟಿ ಮಾಡೋ ಭಜನ ಮನ ಮುಟ್ಟಿ ಮಾಡೋ
ಶಿವ ಸಾಂಬ ಜಯ ನಮ ಪಾರ್ವತೇಶ್ವರ ಹರ ಮಹಾದೇವ. ಮುತ್ತೇನ ಬಾ ನೆರ್ಲಿತ್ತು ಮೈಕ್ ಮನ ಮುಟ್ ಗವಾಯಿಗಳು ಸ್ವಾಮಿ ಸೌಂಡ್ ಬಿಡ ಅಂತೇಳಿ ನೀ ಕೈ ಬಿಡ ಮುಟ್ಬೇಡ. ಏ ಸ್ವಾಮಿ ಏ ಕರಿಯೋ. ಹಲೋ ಹಲೋ ಹಲೋ. ಹಾ ಎಲ್ಲಿಗೆ ಬಂದಿತ್ತವೇ ಯವ್ವ? ಹಾ ಮನ ಮುಟ್ಟಿ ಮಾಡೋ ನೀ ಧ್ಯಾನ ಹೌದಲ್ರಿ ಗವೆಗಳು. ಮಾಡೋ ನೀ ಶಿವ ಭಜನ ಗುರು ಒಲಿತಾನೋ ನಿನಗ. ನಾವು ಮಾಡುವಂತ ಕಾರ್ಯ ಮನ ಮುಟ್ಟುವ ಹಾಗೆ ಆಗಬೇಕು. ಮನಪೂರ್ವಕವಾಗಿ 40 ಗಾಡಿ ಚಕ್ಕಡಿಯನ್ನ ಹೊಡೆದುಕೊಂಡು ಶಿವಣಿಗೆಯಿಂದ ಲಚ್ಚಾಣದ ಕಡೆ ಭಕ್ತರು ಬರಾಕತ್ಯಾರ. ಕಟ್ಟಿಗೆಯನ್ನ ತುಂಬಿಕೊಂಡು ತೇರನ್ನ ಮಾಡುವುದಕ್ಕಾಗಿ ಒಳ್ಳೆಯ ಕಟ್ಟಿಗೆಯನ್ನ ಸಂಗ್ರಹಣೆ ಮಾಡಿಕೊಂಡು ಲಚ್ಚಾಣದ ಮಠಕ್ಕ ತಂದ ಹಾಕಾಕತ್ಯಾರ. ಮಧ್ಯ ಭಕ್ತರಿಗೆ ತೊಂದರೆ ಆದ್ರ, ಮಧ್ಯ ಗುರುವಿನನ್ನ ನಂಬಿ ಬಂದಿರುವಂತ ಭಕ್ತರಿಗೆ ತೊಂದರೆಯಾದರ ಒಳ್ಳೆಯ ಮನಸ್ಸಿನಿಂದ ಬರುವಂತ ಭಕ್ತರನ್ನ ಕಾಯುವಂತ ಶಕ್ತಿ ಯಾರಲ್ಲಿ ಇರ್ತದಂತಂದ್ರ ಗುರುವಿನಲ್ಲಿ ಇರ್ತದಲ್ಲ. ಅಂತ ಗುರು ಕಾಯ್ತಿರ್ತಾನ. ಹಾಗಾಗಿ ಲಚ್ಚಾಣ ಮಠದೊಳಗ ಕೈ ಎತ್ತಿದ್ರ ಹಳ್ಳದಲ್ಲಿ ಬಿದ್ದಿರುವಂತ ಯಾವ ಉಪ್ಪಾರ ಭೀಮಪ್ಪನ ದೇಹದ ಮ್ಯಾಲೆ ಬಂಡಿ ಆದೇ ಇಲ್ಲ. ಈ ದೃಶ್ಯವನ್ನ ಬಂದು ಹೇಳಿದಾಗ ಜನ ಅಂತಾರ, ಎಂಥ ಶಕ್ತಿಯಪ್ಪ, ಎಂಥ ಮಹಿಮೆ, ಎಂಥ ಲೀಲಾ ಪುರುಷ, ಎಂಥ ಶಿವಶಕ್ತಿ ಸ್ವರೂಪ ಅಂತೇಳಿ ಲಚ್ಚಾಣ ಸಿದ್ಧಲಿಂಗ ಮಹಾರಾಜ ತನ್ನ ಕೈಯಾರೆ ಅಪಾರವಾಗಿ ಸಂಕಲ್ಪವನ್ನ ಹೊತ್ತುಕೊಂಡು ತೇರನ್ನ ಮಾಡಲಿಕ್ಕೆ ತಯಾರಾದ. ಯಾಕೆವ್ವ ನಿದ್ದೆ ಬಂದದನು? ನಿಮಗೂ ಬಾಳ ಪಾಪ, ಮನಸ್ಸು ಭಾಳ ಒದ್ದಾಡ್ತದ, ಉಗ್ಗ್ಯಾಗ್ಯದ ಇಲ್ಲ, ದೊಡ್ಡ ಹಸುವಾಗ್ಯದ. ಪರೀಕ್ಷೆ ಮಾಡ್ಬೇಕು ಪಾಪ. ನೀವು ಭಾಳ ಕುಂದಿರ್ತೀರಿ. ಅತ್ತಿ ಸೊಸಿ ಪರೀಕ್ಷೆ ನಡೆದಿತ್ತಂತ. ಹ್ಞೂನ್ರಿ ಪಾಪ ಅದು ಅಂಜೋಟ ಅಂಜದ ಸೊಸಿ. ಮತ್ತು ನೀವು ಸುಮ್ಮನೆ ಕುಂದ್ರೋಟ ಕುಂದಿರ್ತೀರಿ. ಮತ್ತು ಅತಿ ತಾಳ್ಮೆ ಮಾಡಕ್ಕೆ ಹೋದ್ರೆ ಮತ್ತದು ತೋರಿಸ್ತದ. ಅತ್ತಿ ಏನಂತ ಸೊಸಿ ನಡ್ಯಾಕ ಬಂದ್ಗಟ್ಲೆ ಎಷ್ಟು ಅನ್ಸ್ಬೇಕು ಅಟ್ಟು ಅನ್ಸ್ತದ್ಲು. ಮುತ್ಯ ಎಷ್ಟು ಅನ್ಸ್ಬೇಕು ಅಟ್ಟು ಅನ್ಸ್ತದ್ಲು. ಇದು ಸುಮ್ಮ ಅಟ್ಟ ಅಂಜಿಕೆ ಮೇಲೆ ಹೊಂಟಿದ್ರೆ ಅತ್ತಿಗೆ ದೊಡ್ಡ ಗೌರವ ಇರ್ತಿತ್ತು. ಅತ್ತಿ ಮ್ಯಾಲೆ ಕುಂತಾಗ ಸೊಸಿ ಕಾಟದ ಮ್ಯಾಲೆ ಕುಂತಿದ್ಲ ಅತ್ತಿ. ಮತ್ತೆ ಅತ್ತಿಗೆ ನೀರು ತೆಗೆದುಕೊಂಡು ಬಂದ ನೀರು ಕೊಟ್ಟ ಸೊಸಿ ಕುರ್ಚಿ ಹಾಕೊಂಡು ದೂರ ಕುಂತ್ಕೊಂಡ್ಲು. ಅಂದ ತಕ್ಷಣ ಆ ಅಂಜಿ ಕುಂದ್ರ ನೋಡಿ ಅಟ್ಟ ಸುಮ್ಮನೆ ಇರ್ಲಿಲ್ಲದ ಅತ್ತಿ. ಅಲ್ವಾ ಸೊಸಿ ಇಷ್ಟೆಲ್ಲ ಅನ್ಸ್ತಿದ್ ಕರೆ ಬಗನ ನಾನಾ ಕುರ್ಚಿಯದ ಮೇಲೆ ಕುಂತ್ರ ನೀ ಎಲ್ಲಿ ಕುಂದಿರ್ತಿ ಅಂದ. ಅತ್ಯಾರ ನಿಮ್ ಸರಿ ಸಮಾನ ಹೆಂಗ್ ಕುಂದ್ರಕ್ ಆಗ್ತದ್ರಿ? ನೀವು ಕುರ್ಚಿಯದ ಬಗಲಾಗ ಕುಂತ್ಕೊಂಡ್ರ ನಾನು ಕುರ್ಚಿಯದ ಬಗಲಾಗ ಕುಂತ್ಕೊಂಡ್ರ ಅದ ಹೆಂಗ ಆಗ್ತದ? ನೀವು ಕುರ್ಚಿಯದ ಮೇಲೆ ಕುಂತ್ಕೊಂಡ್ರ ನಾ ಒಂದು ಮಣಿ ಹಾಕೊಂಡ ಮಣಿ ಮೇಲೆ ಕುಂದಿರ್ತೀನಿ. ಇದು ಇಟ್ಟಕ್ಕೆ ಬಿಡ್ಬೇಕಿಲ್ಲ ಮುದುಕಿ. ನಾನು ಮಣಿ ಮೇಲೆ ಕುಂತ್ರ ನೀ ಎಲ್ಲಿ ಕುಂದಿರ್ತೀಯವ ಸೊಸಿ ಅಂತ ಕೇಳಿದಳು. ಅತ್ಯಾರ ನೀವು ಮಣಿ ಮೇಲೆ ಕುಂತ್ರ ನಿಮ್ ಸರಿ ಸಮಾನ ನಾ ಹೆಂಗ್ ಕುಂದ್ರಕ್ ಆಗ್ತದ? ಅದಕ್ಕೆ ಚಾಪಿ ಹಾಕೊಂಡ ಚಾಪಿ ಮೇಲೆ ನಾ ಕುಂದಿರ್ತೀನಿ, ಮಣಿ ಮೇಲೆ ನೀವು ಕುಂತ್ರ ಅಂತು. ಇಟ್ಟಕ್ಕೆ ಬಿಡ್ಲಿಲ್ಲದ ಅತ್ತಿ. ಮತ್ತು ನಾ ಚಾಪಿ ಮೇಲೆ ಕುಂತ್ರ ನೀ ಎಲ್ಲಿ ಕುಂದಿರ್ತೀಯವ್ವ? ಅತ್ಯಾರ ಮತ್ತು ನಿಮ್ಮ ಸರಿ ಸಮಾನ ಹೆಂಗೆ ಕುಂದ್ರಕ್ ಆಗ್ತದ್ರಿ? ನೀವು ಚಾಪಿ ಮೇಲೆ ಕುಂತ್ರ ನಾನು ನೆಲದ ಮೇಲೆ ಕುಂದಿರ್ತೀನಿ ಅಂದ್ಲು. ಬಿಟ್ಟಿದ್ರೆ ಶಾಣೆದಾತಿತ್ತು ಮುದುಕಿ. ಬಡಲಿಲ್ಲ. ಅಲ್ಲವ ನಾನಾ ನೆಲದ ಮೇಲೆ ಕುಂತ್ರ ಮತ್ತು ನೀ ಎಲ್ಲಿ ಕುಂದಿರ್ತಿ ಅಂದ್ಲು. ಸಸಿ ಅಂದ್ಲು, ಅತ್ಯಾರ ನಿಮ್ಮ ಸರಿ ಸಮಾನ ಹೆಂಗೆ ಕುಂದ್ರಕ್ ಆಗ್ತದ್ರಿ? ನೀವು ನೆಲದ ಮೇಲೆ ಕುಂತ್ರ ಒಂದು ಮಳ ತೆಗ್ದ ತೆಗ್ಗಿನಾಗ ನಾ ಕುಂದಿರ್ತೀನಿ, ಮ್ಯಾಲ ನೀವು ಕುಂದಿರ್ತೀರಿ. ಸುಮ್ಮ ಬಿಟ್ಟಿದ್ರೆ ಶಾಣೆದಿತ್ತು ಮುದುಕಿ. ಎಟ್ಟ ಅನ್ಲಿಲ್ಲ. ಮತ್ತು ನಾನಾ ತೆಗ್ಗಿನ್ಯಾಗ ಕುಂತ್ರ ನೀ ಎಲ್ಲಿ ಕುಂದಿರ್ತಿದ್ದೇವ? ಎಟ್ಟ ಅನ್ನೋದು ತಡ. ಅತ್ಯಾರ ಆ ತೆಗ್ಗಿನ್ಯಾಗ ನೀವು ಕುಂತ ತಕ್ಷಣ ಮ್ಯಾಲೆ ಮಣ್ಣು ಮುಚ್ಚಿ ಮಣ್ಣಿನ ಮೇಲೆ ಕುಂದಿರ್ತೀನಿ ಅಂದ್ಲಾಕಿ.
ಯಜ್ಞಾಗ ನಿಮ್ಮನ್ನು ಮುಚ್ಚಿ ಮ್ಯಾಲೆ ಕುಂದಿರ್ತೀನಿ ಅಂದ್ಲು. ಹಂಗ ಪಾಪ ನೀವು ಭಾಳತ್ತು ಕುಂತೀರಿ. ಈಗ ಉಗ್ಗ್ಯಾಗ ಕತ್ಯದ ಇದ್ರಾಗ ಮತ್ತ ನಡ್ಬರ್ಕ್ ನಮಗೆ ಸಭಾ ಸಂಚಾಲಕರು ಮಾತಾಡಕ್ಕೆ ಅವಕಾಶ ಕೊಡ್ರಿ ಅಂತಾರ. ಮತ್ತಾಗ ಒಂದು ನಮನಿ ಏನಾಗ್ತದಂದ್ರೆ ಸಮಯೋಚಿತವಾಗಿ ಗಾಳಿ ಬಿಟ್ಟಾಗ ತೂರಿಕೊಳ್ಳಿರಣ್ಣ, ಗಾಳಿ ನಿಮ್ಮ ಸ್ವಾಧೀನವಲ್ಲವಯ್ಯ. ಹೌದಲ್ಲ? ಮಂದಿ ಕಲ್ತಾಗನ ವಿಚಾರಗಳನ್ನು ಹೇಳಬೇಕನ್ನೋದು ಅವರಿಗೆ ಸಮಿತಿಯವರ ವಿಚಾರಗಳಿರ್ತಾವ. ಹಂಗಾಗಿ ಮತ್ತ ಏನು ದಾನ ಧರ್ಮ ಪರೋಪಕಾರ ಉಡಿ ತುಂಬುವಂಥ ಕಾರ್ಯಕ್ರಮ ಅನೇಕ ವಿಚಾರಗಳು ಇರ್ತಾವ. ಅದಕ್ಕೆ ನಡ್ಬರ್ಕ್ ಅವರು ಒಂದು ಟಿಕ್ ಇಟ್ರ, ಮುತ್ಯಾರ ನಡ್ಬರ್ಕ್ ನಮಗೆ ಅವಕಾಶ ಮಾಡಿಕೊಡ್ರಿ, ನಮಗೆ ಸಭಾ ಸಂಚಾಲಕರು ಮತ್ತು ಅವರಿಗೆ ಅವಕಾಶ ಮಾಡಿಕೊಡ್ಬೇಕು. ಹಂಗಾಗಿ ಅದಕ್ಕೆ ನೀವು ಭಾಳ ಶಾಣ್ಯರ್ಯವ, ಇಲ್ಲಿ ಬಂದತ್ನ್ಯಾಗನ ಪಟ್ಟಿ ಬರೆಸ್ತೀರಿ. ಮತ್ತು ಮೊದಲ ಒಂದು ಲಿಸ್ಟ್ ಮಾಡಿ ಹೆಂಗೂ ಬರ್ಸೋದ ಕರೆ ಅದ, ನಾವು ಅಲ್ಲಿ ಕುಂತಾಗ ತೊಂದರೆ ಆಗಬಾರ್ದು ಅಂತೇಳಿ ನೀವು ಹಂಗಿಲ್ಲ. ಅವ್ರು ನಂತಲ್ಲಿ ಬರಲಿ, ಅಲ್ಲಿ ನಿಮ್ಮೂರಾಗೆಲ್ಲ ಕಡೆ ನಮ್ಮೂರ ಕಡೆ ಹಂಗೆ. ಯಾಕಂದ್ರೆ ಸಮಯಕ್ಕೆ ಮಹತ್ವವನ್ನು ಕೊಡಬೇಕಾಗ್ತದ. ಸಭೆಯ ಸಂಚಾಲಕರು ಬಾಯಪ್ಪ ನಿಂದೇನಂತ ಹೇಳಿಬಿಡ್ಬಾ. ಹಾಗಾಗಿ ಇನ್ನೂ ಒಂದು ಸಾಹಿತ್ಯವನ್ನು ಆಡೋದಕ್ಕಾಗಿ ನಮ್ಮ ಸಾಹಿತ್ಯವನ್ನು ಆಡಬೇಕಂತೇಳಿ ಕಲ್ಲಯ್ಯ ಸ್ವಾಮಿ ಹಿರೇಮಠ ಅವರು ಮಲ್ಲಿಕಾರ್ಜುನ ಜಿಡ್ಗಿ 101 ರೂಪಾಯಿಯನ್ನ ಪದ್ಯ ಹಾಡಬೇಕಂತೇಳಿ ಸಾತಯ್ಯ ಕಲ್ಲಯ್ಯ ಹಿರೇಮಠ್ ಇವರಿಗೆ ಮಲ್ಲಿಕಾರ್ಜುನ್ ಜಡ್ಗಿ ಅವರು ಕೂಡ 101 ರೂಪಾಯಿ ಪದ್ಯ ಹಾಡಬೇಕಂತೇಳಿ ಕಾಣಿಕೆಯನ್ನಾಗಿ ಕೊಟ್ಟಿರ್ತಾರೆ. ಕೊಟ್ಟಿರ್ತಕ್ಕಂಥ ಮಹಾಮೈಮರಿಗೆ ಸದ್ಗುರುವಿನ ಆಶೀರ್ವಾದ ಸದಾಕಾಲ ಇರಲಿ ಅಂತೇಳಿ ಹಾರೈಸಿ ಇನ್ನು ಸಭಾ ಸಂಚಾಲಕರ ವಿಶೇಷ ವರದಿ ವಾಚನ ತಿಳಿಸಿ ತದನಂತರ ಏನಾಗ್ತದಂತಕ್ಕಂಥ ವಿಚಾರವನ್ನ ನೋಡುವಂಥವರಾಗೋಣ. ಬರ್ತಾರ? ಹಾಗಾಗಿ ಅವರಿಗಾಗಿ ಒಂದು ಸಂಗೀತ ಸುದೆಯನ್ನು ಕೊಡ್ತಾ ಇದ್ದೀವಿ. ಸಾತಯ್ಯ ಕಲ್ಲಯ್ಯ ಹಿರೇಮಠ ಅವರು ಬರಬೇಕು. ಅವರು ಸಂಗೀತವನ್ನು ಕೇಳಿದ ತದನಂತರ ಸಭಾ ಸಂಚಾಲಕರು ಮಾತಾಡ್ತಾರ. ಅವರು ಬಂದು ಆ ಸಾಹಿತ್ಯವನ್ನು ಆಡಬೇಕು ಅಂತೇಳಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀವಿ. ಗುಣವಂತಿಯಾಗಿ ಬಾಳಿ ಸತ್ಕೀರ್ತಿ ಪಡೆಯರಮ್ಮ, ಪತಿವ್ರತೆಯರ ಹಾದಿಲೆ ನಡೆದು ಸದ್ಗತಿಯ ಕಾಣಿರಮ್ಮ, ಪತಿವ್ರತೆಯರ ಹಾದಿಲೆ ನಡೆದು ಸದ್ಗತಿಯ ಕಾಣಿರಮ್ಮ. ಗುಣವಂತಿಯಾಗಿ ಬಾಳಿ ಸತ್ಕೀರ್ತಿ ಪಡೆಯರಮ್ಮ, ಪತಿವ್ರತೆಯರ ಹಾದಿಲೆ ನಡೆದು ಸದ್ಗತಿಯ ಕಾಣಿರಮ್ಮ, ಪತಿವ್ರತೆಯರ ಹಾದಿಲೆ ನಡೆದು ಸದ್ಗತಿಯ ಕಾಣಿರಮ್ಮ. ಸಿಂಗಾರ ಸರದ ಆಸೆಯ ಬಿಡಬೇಕು, ಬಂಗಾರ ಬಳಿಯ ಸಿಂಗಾರ ಸರದ ಆಸೆಯ ಬಿಡಬೇಕು, ರಂಗು ಮಾಣಿಕ್ಯನತ್ತು ಮಾಂಗಲ್ಯ ಸೂತ್ರವು ಅಂಗದೊಳಿರಬೇಕು, ರಂಗು ಮಾಣಿಕ್ಯನತ್ತು ಮಾಂಗಲ್ಯ ಸೂತ್ರವು ಅಂಗದೊಳಿರಬೇಕು. ನಾಸಿಕದಿ ಹೊಳೆಯುತ್ತಿರುವ ಮೂಗುತಿಯ ಮುಖಕ್ಕೆ ಕಾಂತಿ, ನಾಸಿಕದಿ ಹೊಳೆಯುತ್ತಿರುವ ಮೂಗುತಿಯ ಮುಖಕ್ಕೆ ಕಾಂತಿ, ಮುತ್ತೈದಿ ನಿಜದಿಗರತಿ, ಮುತ್ತೈದಿ ನಿಜದಿಗರತಿ, ಗುಣವಂತಿಯಾಗಿ ಬಾಳಿ
ಅರಳುತ್ತಾಳೆ ಹಣೆಯಲ್ಲಿ ಕುಂಕುಮ ಸದಾ ಬೆಳಗಲೆಮ್ಮ. ಕೊರಳುತ್ತಾಳೆ ಹಣೆಯಲ್ಲಿ ಕುಂಕುಮ ಸದಾ ಬೆಳಗಲೆಮ್ಮ. ಬೆಲೆ ಬಾಳುವ ಬಂಗಾರ ಡಾಗಿಣದ ಬಯಕೆಯು ಬೇಡಮ್ಮ. ಬೆಲೆ ಬಾಳುವ ಬಂಗಾರ ಡಾಗಿಣದ ಬಯಕೆಯು ಬೇಡಮ್ಮ. ಒಂದು ಗುಂಜಿಯಷ್ಟು ತೂಕ ಗುಳ್ಳದಾಳಿದ್ದರ ಸಾಕ. ಒಂದು ಗುಂಜಿಯಷ್ಟು ತೂಕ ಗುಳ್ಳದಾಳಿದ್ದರ ಸಾಕ. ಹೆಚ್ಚಿನೊಡವೆ ಯಾಕ ಬೇಕ. ಹೆಚ್ಚಿನೊಡವೆ ಯಾಕ ಬೇಕ. ಗುಣವಂತಿಯಾಗಿ ಬಾಳಿ ಮಾವನ ಮನೆಯ ಮಲ್ಲಿಗೆಯಾಗೋ ಅತ್ತಿಗೆ ತತ್ತಾಗೋ. ಮಾವನ ಮನೆಯ ಮಲ್ಲಿಗೆಯಾಗೋ ಅತ್ತಿಗೆ ತತ್ತಾಗೋ. ತವರಿನ ಹೆಸರನ್ನು ಅನುದಿನ ಬೆಳಗುವ ಕೀರ್ತಿಯ ಕಳಸಾಗೋ. ತವರಿನ ಹೆಸರನ್ನು ಅನುದಿನ ಬೆಳಗುವ ಕೀರ್ತಿಯ ಕಳಸಾಗೋ. ನಿನ್ನ ಮಾತು ಮುತ್ತಾಗಲಿ, ನಿನ್ನ ಪ್ರೀತಿ ಬೆಳಕಾಗಲಿ. ನಿನ್ನ ಮಾತು ಮುತ್ತಾಗಲಿ, ನಿನ್ನ ಬೆಳಕಾಗಲಿ. ನಿನ್ನ ಹೆಸರು ಸ್ಥಿರವಾಗಲಿ. ಗುಣವಂತಿಯಾಗಿ ಬಾಳಿ ಸತ್ಕೀರ್ತಿ ಪಡಿಯರಮ್ಮ. ಪತಿವ್ರತೆಯರ ಹಾದಿಲೆ ನಡೆದು ಗತಿಯ ಕಾಣಿರಮ್ಮ. ಪತಿವ್ರತೆಯರ ಹಾದಿಲೆ ನಡೆದು ಗತಿಯ ಕಾಣಿರಮ್ಮ. ಗಂಡನು ಕುಂಟನು ಕುರುಡನೆ ಇರಲಿ ಅವನೇ ದೇವರಮ್ಮ. ಗಂಡನು ಕುಂಟನು ಕುರುಡನೆ ಇರಲಿ ಅವನೇ ದೇವರಮ್ಮ. ಬೇಸರ ಮಾಡದೆ ಪತಿಯ ಸೇವೆಯಲ್ಲಿ ಮನವ ನಿಲ್ಲಿಸಮ್ಮ. ಬೇಸರ ಮಾಡದೆ ಪತಿಯ ಸೇವೆಯಲ್ಲಿ ಮನವ ನಿಲ್ಲಿಸಮ್ಮ. ನೀ ಪ್ರೀತಿಯ ಕಣ್ಣಾಗು, ನಿನ್ನ ಪತಿಗೆ ಪ್ರಿಯಳಾಗು. ನೀ ಪ್ರೀತಿಯ ಕಣ್ಣಾಗು, ನಿನ್ನ ಪತಿಗೆ ಪ್ರಿಯಳಾಗು. ಸದ್ಧರ್ಮಕ್ಕೆ ನೆಲೆಯಾಗು. ಗುಣವಂತಿಯಾಗಿ ಬಾಳಿ ಸತ್ಕೀರ್ತಿ ಪಡಿಯರಮ್ಮ. ಪತಿವ್ರತೆಯರ ಹಾದಿಲೆ ನಡೆದು ಗತಿಯ ಕಾಣಿರಮ್ಮ. ಪತಿವ್ರತೆಯರ ಹಾದಿಲೆ ನಡೆದು ಗತಿಯ ಕಾಣಿರಮ್ಮ. ಆಸೆ ವಿಷಯವೆಂಬ ವಾಸನೆ ಅಳಿದು ಲೇಸಾಗಿ ಬಾಳಮ್ಮ. ಆಸೆ ವಿಷಯವೆಂಬ ವಾಸನೆ ಅಳಿದು ಲೇಸಾಗಿ ಬಾಳಮ್ಮ. ಬೆಳಗಲಿ ಎದ್ದೂರೆ ಊರ ಕವಿಗಳ ಕವಿತೆಯ ಹಾಡಮ್ಮ. ಬೆಳಗಲಿ ಎದ್ದೂರೆ ಊರ ಕವಿಗಳ ಕವಿತೆಯ ಹಾಡಮ್ಮ. ಹೆಚ್ಚೇನು ಹೇಳಬೇಕು, ಮಲ್ಲಿನಾಥನ ನೆನಿಬೇಕು.
ಬಾಳಿದವನೇ ಬೆಳಕು ನಿನ್ನ ಬಾಳಿದವನೇ ಬೆಳಕು ಗುಣವಂತಿಯಾಗಿ ಬಾಳಿ ಸತ್ಕೀರ್ತಿ ಪಡಿಯರಮ್ಮ ಪತಿವ್ರತೆಯರ ಹಾದಿಲೆ ನಡೆದು ಸದ್ಗತಿಯ ಕಾಣಿರಮ್ಮ ಪತಿವ್ರತೆಯರ ಹಾದಿಲೆ ನಡೆದು ಸದ್ಗತಿಯ ಕಾಣಿರಮ್ಮ ಪತಿವ್ರತೆಯರ ಹಾದಿಲೆ ನಡೆದು ಸದ್ಗತಿಯ ಕಾಣಿರಮ್ಮ ಶಿವಸಾಂಬ ಜಯನಂ ಪಾರ್ವತೇಶ್ವರರ ಮಹಾದೇವ ಗುಣವಂತಿಯಾಗಿ ಬಾಳಿ ಸತ್ಕೀರ್ತಿ ಪಡೆಯಿರಮ್ಮ. ಸಾತೈ ಮುತ್ತೆ ಅವರು ಬಹಳ ಚಂದ ಆಡಿದರು. ನಮಗೂನು ಬರಲ್ರಿ ಹೊರಂಗ ಹಾಡಕ. ಹಾ, ಮತ್ ನಿಮ್ಮೂರಾಗ ಇಂಥ ಸಂಗೀತಗಾರರು ಅದಾರ ಯವ್ವ. ಮುಂದಕ್ಲಿಂದ ಜಾತ್ರೆಗೆ ನೀವು ಆಡಂತ್ರಿ ಮುತ್ಯಾರ, ನಾನು ಹೇಳಕ್ ಬರ್ತೀನಿ, ಗವಾಯಿ ಬೇಡ. ರಾಕ್ ಕುಳಿತಾವು ಬಹಳ ಮಧುರವಾಗಿ. ಯಾಕಂದ್ರ ಈ ಜಾನಪದ ಸಾಹಿತ್ಯದೊಳಗ ಭಾವವನ್ನ ತುಂಬಿ ಬಹಳ ಜಂಗಮಾಮೂರ್ತಿಗಳಾಗಿರುವಂತ ಸಾತೈ ಮುತ್ತೆಯವರು ಬಹಳ ಗುಣವಂತಿಯಾಗಿ ಬದುಕಿ ಸತ್ಕೀರ್ತಿಯನ್ನ ತರುವಂತ ಮುತ್ತೈದಿತನದ ಒಳ್ಳೆಯ ಸಾಹಿತ್ಯವನ್ನ ಆಡ್ಯಾರ. ಅವ್ರಿಗೆ 101 ರೂಪಾಯಿ ಕಾಣಿಕೆ ಕೊಟ್ಟಾರ. ಯಾರು? ಮಲ್ಲಿಕಾರ್ಜುನ ಜಿಡ್ಗಿ. ಹಾಗಾಗಿ ಆ 101 ರೂಪಾಯಿ ಕಾಣಿಕೆಯನ್ನು ಅವರು ಸ್ವೀಕಾರ ಮಾಡ್ಬೇಕಂತೇಳಿ ಅವರಿಗೆ ತಿಳಿಪಡಿಸಿ ಮತ್ತ ಅಪಾರವಾಗಿರುವಂತ ವಿಚಾರವನ್ನ ರೊಕ್ಕಿಲ್ಲದಾವ. ಹಾಗಾಗಿ ಅಪಾರವಾಗಿರುವಂತ ವಿಚಾರವನ್ನ ಪ್ರಸ್ತುತಪಡಿಸ್ತಾರೆ. ಪ್ರಸ್ತುತಪಡಿಸಿದ ತದನಂತರ ಇವತ್ತು 2 ಗಂಟೆ ತನ ಆತದ ಪುರಾಣ. ನೀವೇನು ಉಗ್ಗಿ ಕಡೆ ನೋಡಬೇಡ್ರಿ, ಸಜ್ಜಕದ ಕಡೆ ನೋಡಬೇಡ್ರಿ. ಇನ್ನ ಬ್ರಿಟಿಷರಿಂದ ಕೆಬ್ಣ ಪಡ್ಕೊಂತಾನ. ಮುಂದ ಹೇಳಿದ್ರಲ್ಲ ಮಹಾಮಹಿಮ ಯಲ್ಲಪ್ಪ ಮಹಾರಾಜ ಶಿಷ್ಯ ಹಾಕಾನ. ಇವೆಲ್ಲವೂ ಕೂಡ ಮತ್ತೆ 2 ದಿನದಾಗ ನಡೀತಾವ ಕಾರ್ಯಕ್ರಮ. ಅದಕ್ಕೆ ತಾವೆಲ್ಲ ಆದಷ್ಟು ನಾಳೆಗೆ ವಿಚಾರವನ್ನ ದೌಡು ಬರ್ಯಾಕ ಪ್ರಯತ್ನ ಪಡ್ರಿ. 2-3 ದಿನದೊಳಗ ಎಷ್ಟು ಶಕ್ತಿ ಆಗ್ತದ ಅಷ್ಟು ಮಹಾತ್ಮನ ಲೀಲೆಯನ್ನು ನೋಡುವಂಥವ್ರಾಗೋಣ. ಅದಕ್ಕಿಂತ ಮುಂಚೆ ಬಾಯಪ್ಪ ನೀ ಯಾಕೆ ಎದ್ದೋಡೋತಿ? ನಿನಗ ಕೊಟ್ಟೇವಿ ಈಗ ಚಾನ್ಸ್. ಈಗ ಸಮಿತಿಯವರು ವರದಿ ವಾಚನವನ್ನ ಪ್ರಸ್ತುತಪಡಿಸ್ತಾರ. ಅದಾದ ತದನಂತರ ನೋಡುವಂಥವ್ರಾಗೋಣ. ಆತ್ಮೀಯ ಗೆಳೆಯರಾದಂಥ ಮಲ್ಲಿಕಾರ್ಜುನ ಜಡ್ಗಿ ಇವರು 101 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ. ಆ ಮಾನ್ಯರಿಗೆ ಆ ಮಲ್ಲಿಕಾರ್ಜುನ ಭೋಗ ಭಾಗ್ಯ ಕೊಟ್ಟು ಕಾಪಾಡಲೆಂದು ಆ ದೇವರಲ್ಲಿ ಬೇಡಿಕೊಳ್ಳುತ್ತೆ. ಮೈಕ್ ಕೊಡ್ರಿ ಅವ್ರಿಗೆ. ಮತ್ತೆ ಹಲೋ, ಇದೀಗ ಅದ್ಭುತವಾದ ಗಾಯನವನ್ನು ಮಾಡಿರ್ತಕ್ಕಂಥ ಶ್ರೀ ವೇದಮೂರ್ತಿ ಸಾತಯ್ಯ ಕಲ್ಲಯ್ಯ ಹಿರೇಮಠ ಗುರುಗಳಿಗೆ ನಮ್ಮೂರಿನ ಸದ್ಭಕ್ತರಾದ ಶ್ರೀ ತಿಪ್ಪಣ್ಣ ಶಿವಪ್ಪ ಕಲ್ಶೆಟ್ಟಿ ನ್ಯಾಯಬೆಲೆ ಅಂಗಡಿ ಮಾಲೀಕರಾದ 100 ರೂಪಾಯಿ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಆ ಗುರುಗಳು ತೆಗೆದುಕೊಳ್ಬೇಕೆಂದು ಅವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಅದರಂತೆ ಮಾವನವರಾದ ತಿಪ್ಪಣ್ಣ ಕಲ್ಶೆಟ್ಟಿ ಇವರಾದರೂ ಕೂಡ 101 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ. ಅವರಿಗೂ ಆ ಮಲ್ಲಿಕಾರ್ಜುನ ಭೋಗ ಭಾಗ್ಯ ಕೊಟ್ಟು ಕಾಪಾಡಲೆಂದು ಆ ದೇವರಲ್ಲಿ ಬೇಡಿಕೊಳ್ಳುತ್ತೇನೆ. ಹಲೋ, ಅಫಜಲ್ಪುರ ತಾಲೂಕಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಅಧ್ಯಕ್ಷರು, ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರಾದ ಶ್ರೀ ಸಮಿತಿಯ ಮುಖಂಡರಾದ ಶ್ರೀ ಸಿದ್ದಾರಾಮ ಮರೆಯಪ್ಪ ಹೊಸಮನಿ ಇವರು ಪುರಾಣಿಕರಿಗೆ 50 ರೂಪಾಯಿ ಕೊಟ್ಟಿದ್ದಾರೆ, ಗಾಯಕರಿಗೆ 50 ರೂಪಾಯಿ ಕೊಟ್ಟಿದ್ದಾರೆ, ತಬಲಾ ವಾದಕರಿಗೆ 50 ರೂಪಾಯಿ ಕೊಟ್ಟಿದ್ದಾರೆ, ಸ್ತ್ರೀಗಳಿಗೆ 50 ರೂಪಾಯಿ ಕೊಟ್ಟಿದ್ದಾರೆ, ಬಸವಣ್ಣನವರಿಗೆ 50 ರೂಪಾಯಿ ಕೊಟ್ಟಿದ್ದಾರೆ. ಇನ್ನೊಬ್ಬರು ಸದ್ಭಕ್ತರಾದ ಶ್ರೀ ಚಂದ್ರಶ್ಯ ತೆಗ್ನೂರ್ ಇವರು ಪುರಾಣಿಕರಿಗೆ 100 ರೂಪಾಯಿ ಕೊಟ್ಟಿದ್ದಾರೆ, ಗಾಯಕರಿಗೆ 100 ರೂಪಾಯಿ